ಚರಿತಾಮೃತ ಶರಣರ ಚರಿತಾಮೃತ ಶರಣರ ಚರಿತ ಎಲ್ಲರೂ ಸಂಪಾದನೆ ಮಾಡಬೇಕು ಅನ್ನುವಂತ ವಿಚಾರ. ಈ ಜಗತ್ತಿನೊಳಗೆ ಏನು ಇಲ್ಲ ಅಂದ್ರೂ ನಡೀತದೆ, ವಿದ್ಯಾ ಇಲ್ಲ ಅಂದ್ರೆ ಬದುಕೋದು ಬಹಳ ಕಷ್ಟ ಅಂತ ಹೇಳ್ತಾ ಬರ್ತಾರೆ. ಬದುಕಲಿಕ್ಕೆ ವಿದ್ಯಾ ಅನ್ನೋದು ಬೇಕ, ಗಂಡಾಗ್ಲಿ ಹೆಣ್ಣಾಗ್ಲಿ ಎಲ್ಲರಿಗೂ ಸಹಿತ ವಿದ್ಯಾ ಅನ್ನೋದು ಬೇಕ. ವಿದ್ಯಾ ಹಂಗ ಬರಂಗಿಲ್ಲ, ಕಷ್ಟ ಪಡಬೇಕು, ತ್ರಾಸು ತಗೊಳ್ಬೇಕು, ಹೈರಾಣ ಆಗಬೇಕು, ಅಂದಾಗ ಮಾತ್ರ ವಿದ್ಯೆ ಸಂಪಾದನೆ ಆಗತದೆ ವಿನಃ ಈ ಜಗತ್ತಿನೊಳಗ 9 ತನ ಮಕ್ಕೊಂಡು ವಿದ್ಯಾ ಗಳಿಸ್ತೀನಿ ಅನ್ನೋದು ಹುಚ್ಚತನ. ವಿದ್ಯೆಯನ್ನ ಹೆಂಗ ಸಂಪಾದನೆ ಮಾಡಬೇಕು ಅಂದ್ರ ಬಹಳ ಕಷ್ಟ ಪಡಬೇಕು, ತ್ರಾಸ ಪಡಬೇಕು. ಈ ಜೀವನದೊಳಗೆ ಏನು ಬೇಕಾದ್ರೂ ಸಹಿತ ಕುಂತಲ್ಲೇ ಬರ್ಬೋದು, ಆದ್ರೆ ವಿದ್ಯಾ ಅನ್ನುವಂಥದ್ದು ಮಾತ್ರ ಬರಂಗಿಲ್ಲ. ವಿದ್ಯಾಕ್ಕೆ ತ್ರಾಸ ಪಡಬೇಕು, ಸಂಕಟ ಆಗಬೇಕು, ಹೈರಾಣ ಆಗಬೇಕು, ಅಂದಾಗ ಮಾತ್ರ ವಿದ್ಯಾ ಬರ್ತದೆ ವಿನಃ ಬರೇ ನೀವು ಕೋಡ್ಯಾಗ ಕುಂತು ವಿದ್ಯಾ ಬಾ ಅಂದ್ರೆ ಸಾಧ್ಯವೇ ಇಲ್ಲ. ತಮ್ಮ ಸುಮ್ಕುಂದ್ರು. ಚಾಣಕ್ಯ ಮಹರ್ಷಿಗಳು ಅನ್ನುವಂತ ಒಬ್ಬ ಮಹಾತ್ಮ ಬರೀತಾನೆ, ಮಾತಾ ಶತ್ರು ಪಿತಾ ವೈರಿಹಿ ಏನ ಬಾಲು ನ ಪಾಠಿತಃ ನ ಶೋಭಿತ ಸದಾ ಮಧ್ಯೆ ಹಂಸ ಮಧ್ಯೆ ವಪೋಯತಃ ಅಂತ ಬರೀತಾರೆ ಸಂಸ್ಕೃತದೊಳಗೆ. ಯಾವ ತಂದೆ ತಾಯಿಗಳು ಮಕ್ಕಳಿಗೆ ವಿದ್ಯೆಯನ್ನ ಕೊಡಂಗಿಲ್ಲೋ ಅಂತವರು ಆ ಹುಡುಗನ ಬಾಳಿನೊಳಗ ತಾಯಿನೇ ಶತ್ರು ತಂದಿನೇ ವೈರಿ ಅಂತ ಬರೀತಾರ. ಮುಂದುವರೆದು ಬರೀತಾರೆ, ಏನ ಬಾಲು ನ ಶೋಭಿತಃ ಸದಾ ಮಧ್ಯೆ ಹಂಸ ಮಧ್ಯೆ ವಪೋಯತಃ. ವಿದ್ಯೆಯನ್ನ ಸಂಪಾದನೆ ಮಾಡಲಿಲ್ಲ ಅಂತಂದ್ರ ಹಂಸಗಳ ಮಧ್ಯೆ ಕಾಗಿ ಬಂದು ಕುಂತ್ರೆ ಶೋಭೆ ಬರ್ತದೇನೋ. ವಿದ್ಯಾವಂತರ ಸಭೆ ಅವಿದ್ಯಾವಂತ ಬಂದು ನಿಂತ ಅಂದ್ರ ಹಂಸಗಳ ಮಧ್ಯೆ ಕಾಗಿ ಬಂದು ನಿಂತಂಗ ಆಗುತ್ತದ ಅಂತ ಬರೀತಾರ. ಮಡಿವಾಳೇಶನನ್ನ ಕಿತ್ತೂರು ಸಂಸ್ಥಾನದೊಳಗ ರಾಜಮನೆತನದ ಯುವರಾಜರಾಗಿರ್ತಕ್ಕಂಥ ಬಾಳಾ ಸಾಹೇಬ, ಬಾಪು ಸಾಹೇಬ, ಮಲ್ಲ ಸಜ್ಜನನ ಧರ್ಮ ಪತ್ನಿಯರಾಗಿರ್ತಕ್ಕಂಥ 2 ಧರ್ಮ ಪತ್ನಿಯರು, ಒಬ್ಬ ಹೆಸರು ರುದ್ರಮ್ಮ ತಾಯಿ, ಇನ್ನೊಬ್ಬಕಿ ಚೆನ್ನಮ್ಮ, 2 ದಂಪತಿಗಳವರು. ಆ 2 ಮಕ್ಕಳು ಬಾಳಾ ಸಾಹೇಬ, ಬಾಪು ಸಾಹೇಬ ಅನ್ನುವಂತ ಮಕ್ಕಳ ಜೊತೆಗೆ ಮಡಿವಾಳೇಶನನ್ನ ಕುರಿತು ವಿದ್ಯಾಭ್ಯಾಸ ಪ್ರಾರಂಭ ಆಗ್ತದೆ. ವೆಂಗಿ ಚನ್ನಬಸವಾರ್ಯ ಶಾಸ್ತ್ರಿಗಳ ವಿದ್ಯೆಯನ್ನ ಹೇಳಕ್ ಚಾಲು ಮಾಡ್ತಾರೆ. ವೇದ, ಆಗಮ, ಉಪನಿಷತ್ತು ಇವೆಲ್ಲವನ್ನ ತಿಳಿಸುವುದರ ಜೊತೆಗೆ ಗುರುಕುಲದೊಳಗ ಸಾಧನೆಯನ್ನ ಮಾಡಬೇಕು, ಹೆಂಗ ಸಾಧನೆ ಮಾಡಬೇಕು ಅನ್ನುವಂತ ವಿದ್ಯೆ. ರಾಜಮನೆತನದ ಕುಡಿಗಳಾಗಿರ್ತಕ್ಕಂಥ ಬಾಪು ಸಾಹೇಬ, ಬಾಳಾ ಸಾಹೇಬನಿಗೆ ಬರೇ ವಿದ್ಯೆಯನ್ನ ಕಲಿಸುವುದರ ಜೊತೆಗೆ ಬಿಲ್ಲಿನ ವಿದ್ಯಾ, ತರಂಗ ವಿದ್ಯಾ, ಬಹಳಷ್ಟು ವಿದ್ಯೆಗಳು ಬರ್ತಾವ. ಆ ಎಲ್ಲ ವಿದ್ಯೆಗಳನ್ನ ಮಾಡುವುದರ ಜೊತೆಗೆ ಮಡಿವಾಳೇಶ ಅತ್ಯಂತ ಭಕ್ತಿಯಿಂದ, ಉತ್ಸುಕದಿಂದ ವಿದ್ಯೆಯನ್ನ ಕಲಿತಿದ್ದ. ವಿಚಿತ್ರ ಏನಾಯ್ತು ಅಂತ ಕೇಳಿದ್ರೆ, ಬಾಪು ಸಾಹೇಬ ಅನ್ನುವಂತ ರಾಜಕುಮಾರನಿಗೆ ಮಡಿವಾಳೇಶನ ಮ್ಯಾಗ ಅತ್ಯಂತ ಪ್ರೀತಿ, ಅತ್ಯಂತ ಗೌರವ ಇತ್ತು. ಆದ್ರೆ ಬಾಳಾ ಸಾಹೇಬನಿಗೆ ಮಾತ್ರ ಮಡಿವಾಳೇಶನ ಮ್ಯಾಗ ಮನಸ್ಸಿನೊಳಗೆ ಒಂದಿಷ್ಟು ಕಿಂಚಿತ್ತ ಭಾವನೆ ಇತ್ತು. ರಾಜಮನೆತನದೊಳಗೆ ಹುಟ್ಟಿದಂತ ನಾವು, ತಂದಿಲ್ಲ ತಾಯಿಲ್ಲ, ಇಂಥವ್ರ ಜೊತೆಗೆ ಇವನು ಸರಿ ಸಮಾನವಾಗಿ ಕುಂತು ವಿದ್ಯಾ ಕಲಿಬೇಕಲ್ಲ. ಸಣ್ಣ ವಯಸ್ಸದು, ಏನೋ ತಿಳುವಳಿಕಿಲ್ಲಾದಂತ ವಯಸ್ಸಿನೊಳಗ ಅಂತ ವಿಚಾರಕ್ಕೆ ಒಳಗಾಗ್ತಾನೆ. ಈ ಜಗತ್ತಿನೊಳಗ ಯಾರಿಗೂ ಸಹಿತ ಕಾಡೋದು ಬಿಟ್ಟಿಲ್ಲ. ಶರಣರಿಗೆ, ಮಹಾತ್ಮರಿಗೆ, ಸಂತರಿಗೆ, ದೇವರಿಗೆ ಎಲ್ಲರಿಗೆ ಕಾಡ್ಯಾರ ಜನ. ಯಾರಿಗೆ ಬಿಟ್ಟಾರಂದ್ರೆ ನೀವು
ಹುಬ್ಬಳ್ಳಿ ಸಿದ್ಧಾರೂಢ ಅಂತ ಆಗಿ ಹೋಗ್ತಾರ, ಅಂತವ್ರ ತಲೆ ಮೇಲೆ ಬೆಂಕಿ ಇಟ್ಟು ಇಟ್ಗಿ ಭೀಮಮ್ಮ ತಾಯಿಗೆ ವಿಷ ಹಾಕ್ತಾರ, ಊಟದಾಗ ವಿಷ ಹಾಕ್ತಾರ. 40 ವಾಡದ ವೀರೇಶ್ವರ ಶರಣರಿಗೆ ಕಾಡಿದ್ರು. ಕಲಬುರಗಿ ಶರಣಬಸಪ್ಪನವರನ್ನು ಊರು ಬಿಡಿಸಿದ್ರು. ಲಚ್ಚಾಣ ಸಿದ್ಧಲಿಂಗ ಮಹಾರಾಜರಿಗೆ ಕಾಡಿದ್ರು. ಈ ಜಗತ್ತಿನೊಳಗೆ ಯಾರಿಗೂ ಸಹಿತ ಕಾಡುವುದು ಬಿಟ್ಟಿಲ್ಲ, ಎಲ್ಲರಿಗೆ ಕಾಡ್ಯಾರೆ. ಯಾರಿಗೆ ಬಿಟ್ಟಾರ ಹೇಳ್ರಿ? ಎಲ್ಲರಿಗೆ ಕಾಡ್ಯಾರೆ. ವಿಚಿತ್ರ ಏನು ಅಂತಂದ್ರೆ ನಮ್ಮ ಚರಿತ್ರೆ ನಾಯಕರು ಅದಕ್ಕೆ ಹೊರತಲ್ಲ. ಮಡಿವಾಳೇಶ್ವರನ್ನ ಇಡೀ ಕಿತ್ತೂರಿನ ಜನ ಪ್ರೀತಿಯ ಉತ್ತುಂಗದೊಳಗ ಪ್ರೀತಿ ಮಾಡುವಂತ ಸಂದರ್ಭದೊಳಗ ರಾಜ ಮನೆತನದೊಳಗ ಹುಟ್ಟಿದಂತ ಕುಡಿನೇ ಅವ್ರ ವಿರುದ್ಧವಾಗಿ ಹುಡುಗ ಅಂತಂದ್ರ ಹೇಳ್ತಾನ. ವೆಂಕಿ ಚನ್ನಬಸವಾರಿ ಶಾಸ್ತ್ರಿಗಳಿಗೆ ಹೇಳ್ತಾನ, ಬಹಳ ಕಲ್ಸಾಕತ್ತಿರಲ್ಲ. ವಿದ್ಯೆ ಕಲಿಸುವಂತ ಸಂದರ್ಭದೊಳಗ ರಾಜ ಮನೆತನದ ಕುಡಿಗಳು ನಾವು ನಮಗ ಬೇರೆ ಕಲಸ್ರಿ, ತಂದಿಲ್ಲ ತಾಯಿ ಇಲ್ಲ ದಿಕ್ಕಿಲ್ಲ ಅನ್ನೋ ಪ್ರದೇಶ ಮಗನಿಗೆ ಬೇರೆ ಕಲಸ್ರಿ ಅಂತ. ಆಶ್ಚರ್ಯದ ಬದುಕು ಹೇಳ್ತೀನಿ ನಿಮಗ. ಅವ್ರಿಗೇನು ಗೊತ್ತು? ಅದು ಸಾಮಾನ್ಯವಾಗಿರ್ತಕ್ಕಂಥ ಸಂತಾನ ಅಲ್ಲ, ಶಿವ ಸಂತಾನನ ಭೂಮಿಗೆ ಬಂದದ ಅನ್ನುವಂತ ವಿಚಾರ ಅವ್ರಿಗೇನು ಗೊತ್ತು? ಅವ್ರಿಗೇನು ಗೊತ್ತು? ಗುರುಗಳ ಅವನ ಜೊತೆಗೆ ಕುಂತು ಸರಿ ಸಮಾನವಾಗಿ ವಿದ್ಯಾ ಕಲಿಯಾಕ ನನಗೆ ಮನಸ್ಸಿಲ್ಲ. ನಿಮ್ಗೆ ಹೇಳ್ತೀನಿ ನಾನು, ವಿದ್ಯಾ ಕಲಿಯುವಂತ ಸಂದರ್ಭದೊಳಗ ಮನುಷ್ಯನಿಗೆ ಅಹಂಕಾರ ಬಂತು ಅಂತಂದ್ರೆ ಆ ಮನುಷ್ಯ ಏನನ್ನೂ ಕೂಡ ಜೀವನದೊಳಗೆ ಸಾಧಿಸಲಾರ. ಯಾವ ಮನುಷ್ಯ ವಿನಯದಿಂದ ಇರ್ತಾನೋ ಜೀವನದ ಉತ್ತುಂಗದ ತುಟ್ಟ ತುದಿಗೆ ಹೋಗ್ತಾನವ. ಯಾವ ಮನುಷ್ಯ ಅಹಂಕಾರ ಬರ್ತದೋ ಆ ಮನುಷ್ಯ ಜೀವನದೊಳಗೆ ಏನನ್ನೂ ಕೂಡ ಸಾಧನೆ ಮಾಡಕ್ ಆಗುವುದಿಲ್ಲ, ಏನನ್ನೂ ಕೂಡ ಸಾಧನೆ ಮಾಡಕ್ ಆಗುವುದಿಲ್ಲ. ಮದಗಳು ಅಂತ ಬರ್ತಾವ. ರೂಪ ಮದ, ಯೌವನ ಮದ, ಗುಣಮದ, ಹಣಮದ, ವಿದ್ಯಾಮದ, ಧನಮದ. ಆನೆಗೇರಿದಂತ ಮದ ಇಳಿಸಬಹುದು, ಮನುಷ್ಯಗೇರಿದಂತ ಮದವನ್ನ ಮಾತ್ರ ಯಾರಿಂದಲೂ ಸಹಿತ ಇಳಿಸಕ್ ಆಗುದಿಲ್ಲ ಅಂತ ಬರೀತಾರೆ. ಮನುಷ್ಯ ಒಮ್ಮೆ ಮದ ಏರ್ತು ಅಂದ್ರೆ ಸಾಕು. ಒಬ್ಬೊಬ್ಬರಿಗೆ ಒಂದೊಂದು ತರದ ಮದ ಇರ್ತಾವ. ರೂಪ ಮದ, ಯೌವನ ಮದ, ಗುಣಮದ, ಧನಮದ. ಆ ಮದ ಅನ್ನೋದು ತೆರೆಯಾಗಿ ಏನಿತ್ತು ಅಂತಂದ್ರೆ ಮುಗಿತು ಮನುಷ್ಯನ ಜೀವನ. ಅವ ವಿನಾಶದ ಅಂಚಿಗೆ ಬರಾಕತ್ತಾನ ಅಂತ ತಿಳ್ಕೋಬೇಕು ನಾವು. ಯಾವ ಮನುಷ್ಯ ವಿನಯದಿಂದ ಇರ್ತಾನೋ, ಎಲ್ಲಿ ಕಿಂಕರತ್ವ ಇರ್ತದೋ ಅಲ್ಲಿ ಶಂಕರ ಭೇಟಿ ಆಗ್ತಾನ ಅಂತ ಬರೀತಾರೆ. ಎಲ್ಲಿ ಕಿಂಕರತ್ವ ಇರ್ತದೋ ಅಲ್ಲಿ ಶಂಕರ ಭೇಟಿ ಆಗ್ತಾನ. ವಿಚಿತ್ರ ಅಂದ್ರ ಬಾಪು ಸಾಹಿಬ ಬಾಳಾ ಸಾಹಿಬನ ಮಧ್ಯದೊಳಗ ಅಣ್ಣ ತಮ್ಮರು ಮಡಿವಾಳೇಶನ ಜೊತೆಗೆ ಕುಂತು ವಿದ್ಯಾಭ್ಯಾಸ ಮಾಡೋದು ಬಹಳ ಸಂಕಷ್ಟದ ಸ್ಥಿತಿ ಆಯ್ತು ಅವನಿಗೆ. ಈ ಸುದ್ದಿ ಅವರ ತಂದೆ ತಾಯಿ ಕಿವಿಗೆ ಮುಟ್ಟಿತು. ಚೆನ್ನಮ್ಮ ತಾಯಿ, ರುದ್ರಮ್ಮ ತಾಯಿ ಮಗನಿಗೆ ಕುಂದ್ರಿಸಿ ಹೇಳ್ತಾರ, ಹುಚ್ಚ ನೀ ಯಾರಿಗೆ ಮಾತಾಡಕತ್ತಿ ಅನ್ನೋದು ನಿನ್ನ ಮೈಯಾಗ ಒಂದಿಷ್ಟು ಅರಿವು ಇರ್ಲಿ, ಪ್ರಜ್ಞಾವಾಗಿರ್ಲಿ. ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯ ಅಲ್ವೋ ಅಮ್ಮ, ದೇವ ಮಾನವಾದಾನ, ಕಿತ್ತೂರು ನಾಡಿಗೆ ಬಂದ ದೇವರದಾನವ. ಅಂತವನ ಮಧ್ಯದೊಳಗೆ ಕುಂತು ನೀ ವಿದ್ಯಾ ಕಲಿಯೊಳಗ ಅಸೂಯೆ ಪಡಾಕತ್ತಿದಿ ಅಂದ್ರ ಜೀವನದೊಳಗೆ ನೀ ಎಂದೂ ಕೂಡ ಉದ್ಧಾರ ಆಗುದಿಲ್ಲ ತಮ್ಮ. ಮಹಾತ್ಮರಿಗೆ, ಶರಣರಿಗೆ ಈ ಜಗತ್ತಿನೊಳಗ ಅಂದವರು, ನಿಂದಾ ಮಾಡಿದವರು ಎಂದೂ ಕೂಡ ಉದ್ಧಾರ ಆಗಿರೋ ಹಂಗ ಅಲಗಾಡುವ ಅಂತ ತಿಳ್ಕೊಂಡು ಪರಿಪರಿಯಾಗಿ ಹೇಳಿದ್ರು. ಆದ್ರೂ ಸಹಿತ ಆ ಹುಡುಗನಿಗೆ, ಬಾಳಾ ಸಾಹೇಬನಿಗೆ ಮಡಿವಾಳಪ್ಪನ ಮ್ಯಾಗ ಎಷ್ಟು ಸಿಟ್ಟು ಅಂತಂದ್ರ ಬಹಳ ಸಿಟ್ಟಿತ್ತು. ಒಮ್ಮೆ ಎಂತ ಸಿಟ್ಟಿತ್ತು ಅನ್ನೋದಕ್ಕೆ ನಿಮ್ಗೊಂದು ಉದಾಹರಣೆ ಹೇಳ್ತೇನೆ ನಾನು. ವಿದ್ಯಾ ಕಲಿಯುವಂತ ಸಂದರ್ಭದೊಳಗೆ ತಾಯಿ ನಾಗಮ್ಮ ಬುದ್ಧಿ ಮಾಡಿ ಕಟ್ಟಿದ್ಲು ಮಡಿವಾಳಪ್ಪನಿಗೆ. ಬಾಳಾ ಸಾಹೇಬ ದಿನಂಪ್ರತಿ ಅದಕ್ಕೆ ಉಪ್ಪು ಹಾಕ್ತಿದ್ನಂತ. ಮಡಿವಾಳಪ್ಪ ಈ ಊಟ ಮಾಡಬಾರದು, ಆ ಮಾಡ್ಕೊಂಡು ಬಂದ ಅಡಿಗೆಯೊಳಗ ಅತಿಯಾಗಿರ್ತಕ್ಕಂಥ ಉಪ್ಪನ್ನ ಹಾಕಿ ಇಡ್ತಿದ್ದಂತ. ಅಷ್ಟು ದ್ವೇಷ ಇತ್ತಂತ ಅವನ ಮ್ಯಾಲ. ನಿಮಗೆ ಆಶ್ಚರ್ಯ ಹೇಳ್ತೀನಿ ನಾನು, ಒಬ್ಬ ಯೋಗಿ ಮ್ಯಾಗ, ಒಬ್ಬ ಮಹಾತ್ಮ ಮ್ಯಾಗ ಹಠ ಮಾಡಿ ಸಾಧನೆ ಮಾಡೋದು ಏನು ಈ ಜಗತ್ತಿನೊಳಗ? ಏನು ಸಾಧನೆ ಮಾಡೋದು? ಆಶ್ಚರ್ಯದ ಬದುಕನ್ನೇ ಹೇಳ್ತೀನಿ ನಿಮಗ. ಏನೆಲ್ಲ ತ್ರಾಸ ಬಂದ್ರು, ಏನೆಲ್ಲ ಸಂಕಟ ಬಂದ್ರು ಸಹಿತ ಮಡಿವಾಳೇಶ ಅತ್ಯಂತ ಪ್ರೀತಿಯಿಂದ ವಿದ್ಯಾ ಸಂಪಾದನೆ ಮಾಡಾಕತ್ತ. ಆ ರಾಜಕುಮಾರರಿಗೆ ಹೇಳುವಂತ ವಿದ್ಯಾ, ಬಿಲ್ಲಿನ ವಿದ್ಯಾ, ತರಂಗ ವಿದ್ಯಾ ಇವೆಲ್ಲವನ್ನ ಅವನು ಪಾರಂಗತ ಮಾಡ್ಕೊಂತಾನ. ವೇದ, ಆಗಮ, ಉಪನಿಷತ್ತು, ಶಾಸ್ತ್ರಗಳನ್ನು ಓದ್ತಾನ. ಎಲ್ಲವನ್ನು ಓದಿಸ್ತಾರ. ಓದಿಸಿದ ಮ್ಯಾಗ ಮನುಷ್ಯನಿಗೆ ಹಸು ಅನ್ನೋದು ಇರ್ತದ. ಹಸು ಅಂತಂದ್ರೆ ಊಟ ಮಾಡೋ ಹಸು ಒಂದೇ ಅಲ್ರಿವ.
ಕೆಲವು ಮಂದಿಗೆ ಹಸು ಇರ್ತದ. ಏನ್ ಹಸುವ? ನಾ ಬಜಿನೇ ತಿನ್ಬೇಕು, ನಾ ಉಪ್ಪಿಟ್ಟ ತಿನ್ಬೇಕು, ಹಿಂಗ್ ಹಸು ಇರ್ತಾವ. ತಿನ್ನೋ ಹಸು ಬೇರೆ, ಮನಸ್ಸಿನ ಹಸು ಬೇರೆ. ಮನಸ್ಸಿನೊಳಗೂ ಹಸು ಇರ್ತಾವ. ಏನ್ ಹಸು ಇರ್ತಾವ? ಒಬ್ಬರಿಗೆ ನಾನು ಕಲಿಬೇಕು, ವಿದ್ಯೆಯನ್ನು ಸಂಪಾದನೆ ಮಾಡಬೇಕು, ನಾನು ಉತ್ತುಂಗದ ತುದಿಗೆ ಹೋಗಬೇಕು. ಇಂಥ ಹಸು ಬೇರೆ, ತಿನ್ನುವ ಹಸು ಬೇರೆ. ನಾವೆಲ್ಲ ತಿನ್ನುವ ಹಸುವಿನಿಂದ ಗಂಟು ಬಿದ್ದವ್ರ ನಾವು. ಯಾಕ್ರಿ? ಮನಸ್ಸು ಏನಂತೈತಿ? ಇವತ್ತು ಜಿಲೇಬಿ ತಿನ್ಬೇಕು, ಬಜಿ ತಿನ್ಬೇಕು. ಅದು ತಿನ್ಬೇಕು ಅಂದ್ಗಳೇ ಮಾಡೋದೇ, ಅದು ಮಾಡಬೇಕು ಅಂದ್ಗಳೇ ತಿನ್ನೋದೇ. ಮನುಷ್ಯ ತಿನ್ನುಗೋಸ್ಕರ ಬದುಕಬಾರ್ದು, ಬದುಕಾಗ ತಿನ್ಬೇಕೇ ವಿನಃ ತಿನ್ನುಗೋಸ್ಕರ ಜೀವನ ಕಳಿಬಾರ್ದು. ಅದಕ್ಕೆ ಜೀವನ ಅನ್ನೋದಿಲ್ಲ. ಅದಕ್ಕೆ ಜೀವನ ಅಂತಾರಂದ್ರೆ ಅನ್ನಂಗಿಲ್ಲ. ಮಡಿವಾಳೇಶ ಆ ಪಾಠಶಾಲೆಯೊಳಗಿದ್ದು ಹಸಿವು ಬರಾಕತ್ತು, ಇನ್ನೂ ಕಲಿಬೇಕು ಅನ್ನುವಂತ ಸಂದರ್ಭದೊಳಗ ಒಂದು ಸಲ ಏನ್ ಆಯ್ತು ಅಂತಂದ್ರ, ಪ್ರತಿನಿತ್ಯ ಮನೆಯೊಳಗ ರಾಜಮನೆತನದ ಮಾತೆಯರಾಗಿರ್ತಕ್ಕಂಥ ರುದ್ರಮ್ಮ ಚೆನ್ನಮ್ಮ ತಾಯಿ ಕಲ್ಮಠದ ಪ್ರಭು ಸ್ವಾಮಿಗಳು ಕರ್ಣ ಪ್ರಸಾದವನ್ನು ತಗೊಂತಿದ್ರು. ಗುರುವಿನ ಕರುಣ ಅಂತ. ನಿಮ್ಗೆ ಯಾರಿಗೆ ಗೊತ್ತೈತೆ ಕರ್ಣ ಪ್ರಸಾದ ಅಂತ? ಯಾರಿಗೆ ಗೊತ್ತೈತೆ? ಇಲ್ಲ. ಕರ್ಣ ಪ್ರಸಾದ ಅಂತ ತಗೊಂತಾರ. ಗುರುವಿನ ಪಾದೋದಕ ಮಾಡ್ಕೊಳ್ಳೋದು ಅಂತಾರದು. ಇವತ್ತೇನಾಗಕತ್ತಾವಂದ್ರ ನಮಸ್ಕಾರ ಮಾಡೋದು ಹೋಗೈತಿ, ಎಲ್ಲಾ ಹೋಗ್ಯದ. ಗುರುಗಳನ್ನ ಊಟಕ್ಕೆ ಕರೆಯೋದು ಹೋಗ್ಯದ. ಏನೂ ಗೊತ್ತೇ ಆಗವಲ್ದು ಮಂದಿಗೆ. ಗುರುವಿನ ಜೊತೆಗೆ ಹ್ಯಾಂಗ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಗುರುವಿನ ಜೊತೆಗೆ ಹ್ಯಾಂಗ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ನಾವೇನೇ ಪುರಾಣಕ್ಕೆ ಹೋಗಿರ್ತೀವಲ್ಲ, ಆ ಪುರಾಣಕ್ಕೆ ಹೋದಾಗ ನಮ್ಮ ಊಟಕ್ಕೆ ಕರೆದಿರ್ತಾವ. ಆ ಊಟಕ್ಕೆ ಕರೆದ ಸಂದರ್ಭದಾಗ ಕುರ್ಚಿ ಮೇಲೆ ಕುಂತಿರ್ತಾವ. ಯಪ್ಪ ಆಗ್ತಾವ ನಾವು. ಯಾಕ? ನನಗೆ ಸೊಂಟ ಹಿಡ್ದತ್ ಯಪ್ಪ, ನೀನು ಕಾಲ್ ತಂದು ಕೊಡುವತ್ತಾವ. ನಾವೇ ಕಾಲೈತೇವ್ ಹೆಣಿಗಚ್ಚಲು. ನಾವ ಕಾಲ್ ತಗೊಂಡೋಗಿ ಹಿಂಗೆತ್ತಿ ಹೆಣಿಗಚ್ಚಿದಾಗ ಅವ ನಮಸ್ಕಾರ ಮಾಡ್ತಾವ. ಹಿಂದೊಂದು ಕಾಲಿತ್ತು. ತ್ರಿಕರ್ಣ ಪೂರ್ವಕ ನಮಸ್ಕಾರ, ದೀರ್ಘದಂಡ ನಮಸ್ಕಾರ, ದಂಡವತ್ತ ನಮಸ್ಕಾರ. ಇವ್ಯಾರಿಗೂ ಗೊತ್ತಾಗಿಲ್ಲ ಈಗ ಮಂದಿಗೆ. ಕರ್ಣ ಪ್ರಸಾದ ಅಂತ ತಗೋತಿದ್ರು. ಅತ್ಯಂತ ಮಡಿಯಿಂದ ಗುರುವಿನ ಪಾದೋದಕವನ್ನ ತಗೊಳ್ಳುವಂತದ್ದು, ಬಹಳ ಕ್ರಿಯಾದಿಂದ ತಗೊಳ್ಳುವಂತದ್ದು, ಬಹಳ ಮಡಿಯಿಂದ ತಗೊಳ್ಳುವಂತದ್ದು. ಕಲ್ಮಠದ ಪ್ರಭು ಸ್ವಾಮಿಗಳವರು ರಾಜಮನೆತನದ ರಾಜಮಾತೆಯರಾಗಿರ್ತಕ್ಕಂಥ ರುದ್ರಮ್ಮ ಚೆನ್ನಮ್ಮ ತಾಯಿಗೆ ಪ್ರತಿನಿತ್ಯ ಕರ್ಣ ಪ್ರಸಾದವನ್ನು ಕೊಡ್ತಿದ್ರು. ಅವ್ರ ಜೊತೆಗೆ ಮಡಿವಾಳಪ್ಪನು ಅರಮನೆಗೆ ಹೋಗ್ತಿದ್ದ. ಗುರುಗಳ ಜೊತೆಗೆ ಅರಮನೆಗೆ ಹೋಗ್ತಿದ್ದ. ಬಹಳ ಪ್ರೀತಿಯಿಂದ ಇವನು ಕಾಣಕತ್ರು, ಇವನ ಆಡ್ಸಾಕತ್ರು, ಇವನ್ ಎತ್ಕೊಳಕತ್ರು. ಯಾವಾಗ ತನ್ನ ಹಡದ ತಾಯಿ ಇನ್ನೊಬ್ಬ ಮಗನನ್ನ ಎತ್ತಿ ಮುದ್ದಾಡಕತ್ಲೋ, ಬಾಳ ಸಾಹೇಬರಿಗೆ ಹೊಟ್ಯಾಗ ತೀರ ಬೆಂಕಿ ಬಿದ್ದಂಗ ಆಗಿಬಿಡ್ತು. ಹಡದ ಮಕ್ಕಳನ್ನ ಪ್ರೀತಿ ಮಾಡ್ಲಾರ್ದಂತ ನನ್ನ ತಾಯಿಯಂದ್ರು ಎಲ್ಲೋ ಸಿಕ್ಕ ಮಗುವಿನನ್ನ ಪ್ರೀತಿ ಮಾಡ್ತಾರ ಬಾ ಅಂತ ತಿಳಿದು ತಾಯಿ ಜೊತೆಗೆ ಜಗಳ ತೆಗಿತಾನ. ಯಾಕೆ ಮಡಿವಾಳಪ್ಪನ ಎತ್ಕೊಂತೀರಿ ನೀವು? ಮನುಷ್ಯನ ಗುಣ ಎಷ್ಟು ಸುಮಾರು ಅಂತ ಹೇಳ್ತೀನಿ ನಿಮಗೆ ನಾನು. ಇದರಂತ ಹೊಲಸ ಜೀವನ ಯಾವುದೂ ಅಲ್ಲ ಮನುಷ್ಯನ ಹೊಲಸು. ನಿಮಗೊಂದು ಮಾತು ಹೇಳ್ತೀನಿ ನಾನು. ಒಂದು ಸಣ್ಣ ನೊಣ ಗೊತ್ತ ನಿಮಗೆ? ನೊಣ. ಆ ನೊಣ ಅಪ್ಪಿ ತಪ್ಪಿ ಊಟ ಮಾಡುವುದ್ರೊಳಗ ಏನೋ ನಿಮ್ ಕಣ್ಣು ಯಾಮಾರಿಸಿ, ನಾಲಿಗೆ ಯಾಮಾರಿಸಿ ಊಟದಾಗ ಒಳಗ್ ಹೋಯ್ತು ಅಂದ್ರೆ ಏಟಿರ್ತೈತಿ ನೊಣ? ಇಟ್ಟೇ ಸಣ್ಣ ನೊಣ. ಆ ನೊಣ ನಿಮ್ ಹೊಟ್ಯಾಗ ಹೋಯ್ತು ಅಂತಂದ್ರ ಆ ಉಂಡು ಊಟ ವಾಂತಿ ಮಾಡಿಸೋ ತನಕ ಬಿಡಂಗಿಲ್ಲ ಅಂತ. ಅಷ್ಟು ವಿಷ ಇರ್ತೈತೆ ಅಂತಂದ್ರ ನೊಣದಾಗ. ಅಂತ ನೊಣ ತಿಂದು ಒಂದು ಪ್ರಾಣಿ ಬದುಕುತ್ತೆ ಈ ಜಗತ್ತಿನ್ಯಾಗ. ಯಾವುದು? ನೊಣ ತಿಂದು ಯಾವ ಪ್ರಾಣಿ ಬದುಕುತ್ತೇವ? ಯಾವ್ದು ಬದುಕುತ್ತೆ? ಕಪ್ಪಿ ಬದುಕ್ತದೆ. ಕಪ್ಪಿ ಎಷ್ಟು ವಿಷ ಅಂದ್ರ ವಿಜ್ಞಾನ ಹೇಳ್ತದ, ನಾ ಹೇಳೋ ಮಾತಲ್ಲ. ಕಪ್ಪಿ ಬೆನ್ನ ಮ್ಯಾಲೆ 3 ನಿಮಿಷಗಳಕ್ಕಿಂತ ಹೆಚ್ಚು ನೀವು ಮುಟ್ಟಿದ್ರಿ ಅಂದ್ರೆ ನೀವು ಮುಟ್ಟಿದಂತ ಚರ್ಮ ಕೊಳಿತೈತಂತ. ಕಪ್ಪಿ ಡುಬ್ಬದಾಗ ಅಷ್ಟು ವಿಷ ಇರ್ತೈತಂತ. ಅಂತ ಕಪ್ಪಿನ ತಿಂದು ಜಗತ್ತಿನಾಗ ಒಂದು ಪ್ರಾಣಿ ಬದುಕುತ್ತೆ. ಯಾವುದು? ಹಾವು. ಹಾವು ಎಷ್ಟು ವಿಷ ಅಂತೀರಿ ನೀವು? ಹಾವು ಕಡಿದ್ರೆ ಮನುಷ್ಯ ಬಿಡ್ರಿ ನೀವು, ದೊಡ್ಡ ದೊಡ್ಡ ಪ್ರಾಣಿಗಳೇ ಸಾಯ್ತಾವ. ದನದಂತ ದನ ಸಾಯ್ತಾವ, ಎಮ್ಮಿ ಅಂತ ಎಮ್ಮಿ ಸಾಯ್ತಾವ. ಹಾವು ಎಷ್ಟು ವಿಷ ಅಂತೀರಿ ನೀವು? ಅಂತ ಹಾವನ್ನ ತಿಂದು ಒಂದು ಪ್ರಾಣಿ ಬದುಕುತ್ತೆ ಈ ಜಗತ್ತಿನಾಗ. ಯಾವುದು? ಹದ್ದು ಎಂದು ಹಾವನ್ನ ತಿನ್ನಂಗಿಲ್ಲ. ಹದ್ದು ಎಂದು ಹಾವು ತಿನ್ನಂಗಿಲ್ಲ. ಹಾವನ್ನ ತಿಂದು ಅರಗಿಸಿಕೊಳ್ಳುವಂತ ಪ್ರಾಣಿ ಯಾವುದು ಅಂದ್ರೆ ಕೋಳಿ. ಕೋಳಿ ತಿಂದು ಒಂದು ಪ್ರಾಣಿ ಬದುಕುತ್ತೆ ಈ ಜಗತ್ತಿನಾಗ. ಯಾವುದು?
ಯಾವ್ದ್ರಿ? ಎಷ್ಟು ದಿವಸ ಇರ್ಬೇಕಂತೀರಿ ನೀವು? ಮನುಷ್ಯರ ಬಲಿ ಎಷ್ಟು ದಿವಸ ಇರ್ಬೇಕಂತೀರಿ ನೀವು? ಮನುಷ್ಯನ ಗುಣ ಎಷ್ಟು ಸುಮಾರು ಅಂತ ಹೇಳ್ತೀನಿ ನಿಮಗ. ತಾಯಿ ಜೊತೆಗೆ ಜಗಳ ತೆಗಿತಾನ ಬಾಳಾ ಸಾಹೇಬ. ಅವ್ವ, ನೀವು ಹಡದ ಮಕ್ಕಳು, ನಾವು ನಮ್ಮನ್ನ ಪ್ರೀತಿ ಮಾಡಂಗಿಲ್ಲ, ನಮ್ಮನ್ನ ಮುದ್ದಾಡಂಗಿಲ್ಲ, ಅಂತದ್ರೊಳಗ ಬೆಕ್ಕಿಲ್ಲ ದಿಸಿ ಇಲ್ಲ ಮಡಿವಾಳ ನನ್ನ ಅರಮನೆಗೆ ಕರ್ಕೊಂಡು ಬಂದು ಮಗ ಅಂತ ಮುದ್ದಾಡ್ತೀರಲ್ಲ, ನಿಮ್ಮ ಬುದ್ಧಿ ಮಂಕಾಗ್ಯದೇನೋ ಅಂತ ಕೇಳ್ದ. ತಾಯಿ ಅಂತಾಳ, ಏ ಹುಚ್ಚ, ಅವ ನಮ್ಮ ಅಷ್ಟ ರಾಜಮನೆತನಕ್ಕೆ ಮಗ ಅಲ್ಲೋ, ಈ ನಾಡಿನ ಮಗ ಅದಾನ, ಈ ಸಮಾಜದ ಮಗ ಅದಾನವ, ಶಿವ ಸಂತಾನ ಇತ್ತು, ಅನ್ಬೇಡ ಹುಚ್ಚ ಅಂತಂದ್ರೂ ಸಹಿತ ಬಾಳಾ ಸಾಹೇಬ್ ಕೇಳಲಿಲ್ಲ. ಇವ ಅರಮನೆಗೆ ಬಂದ್ರೆ ನೀವು ಪ್ರೀತಿ ಮಾಡ್ತೀರಲ್ಲ, ಇವ ನಾಳೆಗೆ ಬರ್ಲಿ, ಹೆಂಗ ಅರಮನೆಗೆ ಬರ್ತಾನ ಬರ್ಲಿ ಅಂತ ತಿಳ್ಕೊಂಡು ದ್ವಾರಪಾಲಕರಿಗೆ ಹೇಳ್ತಾನ. ಏನಂತ? ನಾಳೆ ದಿವಸ ಗುರುಗಳು ಮಾತ್ರ ಒಳಗೆ ಬರ್ಬೇಕು ಅರಮನೆಯಾಗ, ಆ ಮಡಿವಾಳ ಮಾತ್ರ ಅರಮನೆಯಾಗಿ ಬರಬಾರದು ಅಂತ ತಿಳ್ಕೊಂಡಂತ. ನೋಡ್ರಿ ಅವನತಿ ಕಾಲ ಹೆಂಗಿರ್ತದ. ಒಬ್ಬ ಯೋಗಿನ ಮಹತ್ವವನ್ನು ತೊಡಗಿದ್ರ ಏನಾಗತೈತೆ ಅನ್ನೋದಕ್ಕೆ ನಿಮ್ಗೆ ಹೇಳ್ತೀನಿ ನಾನು. ದ್ವಾರಪಾಲಕರಿಗೆ ಹೇಳ್ದ, ನಾಳೆ ದಿವಸ ಗುರುಗಳು ಮಾತ್ರ ಒಳಗೆ ಬರ್ಬೇಕು ಅರಮನೆಯಾಗ, ಮಡಿವಾಳ ಒಳಗೆ ಬರಬಾರದು. ಆಯ್ತು ಅಂತ ತಿಳ್ಕೊಂಡು ಪ್ರಭುದೇವರು ಮುಂದೆ ಹೊಂಟಿದ್ರು, ಕಲ್ಮಠದ ಅಜ್ಜಾರು ಮುಂದೆ ಹೊಂಟಿದ್ರು, ಮಡಿವಾಳಪ್ಪ ಹಿಂದೆ ಹೊಂಟಿದ್ದ. ಗುರುವಿನ ಮ್ಯಾಗ ಬಹಳ ಶ್ರದ್ಧಾ. ಕಲ್ಮಠದ ಅಜ್ಜ ಅವರು ಅಂದ್ರೆ ಸಾಕು, ಅಷ್ಟು ಶ್ರದ್ಧಾ ಇತ್ತು. ಪ್ರಭುದೇವರು ಮುಂದೆ ಮುಂದೆ ಹೊಂಟಿದ್ರು, ಹಿಂದೆ ಮಡಿವಾಳಪ್ಪ ಹೊಂಟಿದ್ದ. ಹೋಗುವ ಕಾಲಕ್ಕೆ ಪ್ರಭುದೇವರನ್ನು ಒಳಗೆ ಬಿಟ್ಟರು, ಮಡಿವಾಳಪ್ಪ ಬರುವಾಗ ಅರಮನೆ ಬಾಗ್ಲ ಮುಚ್ಚಿಬಿಟ್ರು. ಅರಮನೆಯ ಬಾಗ್ಲ ಮುಚ್ಚಿಬಿಟ್ರು. ಮಡಿವಾಳಪ್ಪ ಅಂತಾನ, 6 ವರ್ಷದ ಹುಡುಗಂತಾನ, ಏ ಬಾಗ್ಲ ತೆಗಿರೋ ಅಂತಂದ್ರೆ, ಏ ಈ ಅರಮನೆ ಒಳಗೆ ಬಿಡಬಾರ್ದು ಅಂತ ಆದೇಶ ಆಗ್ಯದ. ಮಡಿವಾಳಪ್ಪ ಸುಮ್ಮ ಕುಂತು ಬಿಟ್ಟ. ಪ್ರಭುದೇವರು ಒಳಗೆ ಹೋಗಿ ಮಡಿವಾಳ ಎಲ್ಲದಾನ ಅಂತ ಅಂದ್ಬಿಡೆ ನಡೆದ ಸಂಗತಿಯನ್ನು ಹೇಳಿದ್ರು. ಇಲ್ಲ, ಅರಮನೆಯ ಬಾಗ್ಲ ಮುಚ್ಚಿದ್ರು, ಮಡಿವಾಳಪ್ಪ ಹೊಳ್ಳಿ ಹೋಗ್ಯಾನ ಮನೆಗೆ. ಗುರುವಿನ ಕಣ್ಣಾಗಿ ನೀರು ಬರ್ತಾವ. ಅರಮನೆಯಾಗ ಕುಂತು ಗುರುಗಳು ಕಣ್ಣೀರ್ ಹಾಕ್ತಾರ. ಚೆನ್ನಮ್ಮ ತಾಯಿ ಮುಂದೆ, ರುದ್ರಮ್ಮ ತಾಯಿ ಮುಂದೆ ಕುಂತು ಕಣ್ಣೀರ್ ಹಾಕ್ತಾರ. ಯವ್ವ, ಈ ಜಗತ್ತಿಗೆ ಸಿಕ್ಕ ಶಿವ ಸಂತಾನ ಅರಮನೆಗೆ ಬರ್ಬೇಕಾದ್ರೆ ನಿಮ್ಮ ಮಗ ಬರಬಾರದು ಅಂತ ಬಾಗ್ಲ ಹಾಕ್ಯಾನ ತಾಯಿ. ಇದೇ ಕೊನೆ, ಇನ್ನು ಅರಮನೆಯೊಳಗ ನಾನೂ ಸಹಿತ ಕಾಲಿಡಂಗಿಲ್ಲ ಅಂತ ಗುರು ಹೇಳ್ತಾನ. ಇದೇ ನನ್ನ ಕೊನೆ, ಇನ್ನು ಅರಮನೆಗೆ ನಾನೂ ಸಹಿತ ಬರುವುದಿಲ್ಲ. ಯಾವಾಗ ಮಡಿವಾಳಪ್ಪ ನನ್ನ ಬ್ಯಾಡ ಅಂತೀರಿ ಅಂದ ಬಳಿಕ ನಾ ಬಂದು ಏನು ಮಾಡೋದು, ನಾನೂ ಬರುವುದಿಲ್ಲ. ಇನ್ನು ಮುಂದೆ ಕರ್ಣ ಪ್ರಸಾದವನ್ನ ಮಠದಾಗ ರೆಡಿ ಮಾಡಿ ನಿಮಗೆ ಕಳಿಸ್ತೀನಿ, ಅರಮನೆಗೆ ಬರುವುದಿಲ್ಲ ಅಂತ ಅವತ್ತ ನಿರ್ಧಾರ ಮಾಡಿ ಹೊರಗೆ ಬಂದ್ಬಿಡ್ತಾರ. ನೋಡಿ, ನಿಮ್ಗೊಂದು ಮಾತು ಹೇಳ್ತೀನಿ ನಾನು. ಮನುಷ್ಯನ ಅವನತಿ ಕಾಲಕ್ಕ ಆಡ ಭಾಷೆಯೊಳಗೆ ಒಂದು ಮಾತು ಅಂತಾರ, ದೀಪ ಆರೋ ಮುಂದಾಗ ಬಹಳ ಉರಿತೈತಿ ಅಂತ. ಹೌದಾ? ದೀಪ ಆರೋ ಕಾಲಕ್ಕೆ ಬಹಳ ಉರಿತೈತಿ. ಮನುಷ್ಯಾಗ ಅಹಂಕಾರದ ಕೈಯಾಗ, ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟರೆ ಜಗತ್ತಿನೊಳಗ ಸಿಟ್ಟು ಏನ್ ಮಾಡ್ತದ? ಇನ್ನೊಬ್ಬರನ್ನ ಸುಡಂಗಿಲ್ಲ, ನಮ್ಮನ್ನು ನಾವೇ ಸುಟ್ಟುಕೊಳ್ಳಾಕ ಸಿಟ್ಟು ಮಾಡ್ಕೊಳ್ಳೋದು. ಬಸ್ನ್ಯಾಗ ಬರ್ದಿರ್ತಾರ, ಡಿವಿಜಿ ಅವರು ಬರೀತಾರ, 1 ನಿಮಿಷದ ಸಿಟ್ಟು 60 ನಿಮಿಷದ ಆನಂದವನ್ನ ಹಾಳು ಮಾಡ್ತೈತಿ ಅಂತ ಹೇಳ್ತಾರ. 60 ನಿಮಿಷದ ಆನಂದ ಹಾಳು ಮಾಡ್ತೈತಿ. 1 ದಿವಸ ಬಿದ್ದು ಹೋಗೋ ಮರಾರಿದು ಎದ್ರ ಮ್ಯಾಗ ಸಿಟ್ಟು ಮಾಡ್ಕೊಳ್ಳೋರು ನೀವು? ಎದಕ್ ಸಿಟ್ಟು ಬೇಕು? ಎದಕ್ ಸಿಟ್ಟು ಬೇಕು? ವಾರಂಟಿ ಇಲ್ಲ, ಗ್ಯಾರಂಟಿ ಇಲ್ಲ, ಯಾರು ನನ್ನವರಲ್ಲ. ಆದ್ರೂ ನಾವು ಇನ್ನೊಬ್ಬರ ಮ್ಯಾಗ ಸಿಟ್ಟು ಮಾಡ್ಕೊಳ್ಳಕತ್ತೀವಿ ಅಂದ್ರ ಆ ಇನ್ನೊಬ್ಬರಿಗೆ ಸಿಟ್ಟಿನ ಬಿಸಿ ಮುಟ್ಟಂಗಿಲ್ಲ. ಯಾವ ಮನುಷ್ಯ ಸಿಟ್ಟು ಮಾಡ್ಕೊಂತಾನೋ ಆ ಸಿಟ್ಟಿನ ಬಿಸಿ ಅವನನ್ನೇ ತಿಂತದೆ ವಿನ ಇನ್ನೊಬ್ಬರನ್ನ ಏನು ಮಾಡಂಗಿಲ್ಲ. ಗುರುಗಳು ಹೊರಗೆ ಬಂದ್ಬಿಟ್ರು. ಮುಂದ ಅರಮನೆಗೆ ಗುರು ಇಲ್ಲಾರದ ಅರಮನೆ ಆಯ್ತು. ದಿನ ಗುರುಗಳು ಬರೋದು, ಪೂಜಾ ಮಾಡ್ಕೊಳ್ಳೋದು, ಎಂತ ಸೊಬಗು, ಅಂತ ಸೊಬಗಿ ಅರಮನೆಯೊಳಗೆ ಹೋಯ್ತು. ಕಲ್ಮಠದಿಂದ ಪಾದ ಪೂಜಾ ಮಾಡ್ಕೊಂಡು ಕರ್ಣ ಪ್ರಸಾದ ಮನೆಗೆ ಬರಾಕತ್ತು. ಮುಂದೇನಾಗ್ತೈತೆ ಅನ್ನೋದನ್ನ ಗವಾಯಿಗಳು ಒಂದು ಸಣ್ಣ ಪದ್ಯವನ್ನು ಹಾಡಿದ ನಂತರ ನೋಡೋಣ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ
ತನಕ ಒಳಿತು ಮಾಡು ಮನಸ ನೀನಿರುವುದು 3 ದಿವಸ ಒಳಿತು ಮಾಡು ಮನಸ ನೀನಿರುವುದು 3 ದಿವಸ ಒಳಿತು ಮಾಡು ಮನಸ ನೀನಿರುವುದು 3 ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಬೇಡ ಅನ್ನತಾರ ಮಣ್ಣಾಗ ಹೋಗುತ್ತಾರ ಚಂದ ಕಟ್ಟುತ್ತಾರ ನಿನ್ನ ಸುತ್ತು ಹಾಕತಾರ ಒಳಿತು ಮಾಡು ಮನಸ ನೀನಿರೋ 3 ದಿವಸ ಒಳಿತು ಮಾಡು ಮನಸ ನೀನಿರೋ 3 ದಿವಸ ವೇಷವೆಂಬದಂತೆ ಸುತ್ತು ಹಾಕಬೇಕು ವೇಷವೆಂಬದಂತೆ ಸುತ್ತು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ ಸತ್ತ ಮೇಲು ನಿನಗೆ ಹೆಸರು ಉಂಟು ಸತ್ತ ಮೇಲು ನಿನಗೆ ಹೆಸರು ಉಂಟು ಎಲ್ಲಿರೋದು ಬಾಡಿಗೆ ಮನೆ ಹಾಗೆ ನಾಳೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರಲು ಏನು ಹಿಂದೆ ಒಳಿತು ಮಾಡು ಮನಸ ನೀನಿರೋ 3 ದಿವಸ ಒಳಿತು ಮಾಡು ಮನಸ ನೀನಿರೋ 3 ದಿವಸ ಸ್ವರ್ಗ ನರಕ ಎಲ್ಲ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ನೀ ಇಲ್ಲೇ ಕಾಣಬೇಕು ಉಸಿರು ಕೊನೆ ತನಕ ನೀ ಇಲ್ಲೇ ಕಾಣಬೇಕು ಉಸಿರು ಕೊನೆ ತನಕ ನಾನು ನಾನು ಎಂದು ನೀ ಮೆರೆಯಬೇಡ ಮೂಡ ನಾನು ನಾನು ಎಂದು ನೀ ಮೆರೆಯಬೇಡ ಮೂಡ ನಾನು ಎಂಬುದು ಮಣ್ಣು ಅರಿತು ಹೋಗಬೇಡ ನಾನು ಎಂಬುದು ಮಣ್ಣು ಅರಿತು ಹೋಗಬೇಡ ದೇಶವೆಂಬ ವಿಷವ ಕುಡಿಯ ಬ್ಯಾಡ ಮೂಡ ಪ್ರೀತಿ ಅಮೃತವ ಒಮ್ಮೆ ಸರಿದು ನೋಡ ಅದೇ ಸ್ವರ್ಗ ಕೇಳ ಮನುಷ್ಯನಾಗಿ ಬಾಳ ಒಳಿತು ಮಾಡು ಮನಸ ನೀನಿರುವುದು 3 ದಿವಸ ಒಳಿತು ಮಾಡು ಮನಸ ನೀನಿರುವುದು 3 ದಿವಸ ಉಸಿರು ನಿಂತ ಮ್ಯಾಲೆ
ನೀನಿರು 3 ದಿವಸ ಒಳಿತು ಮಾಡು ಮನಸ ನೀನಿರು 3 ದಿವಸ ಓ जय मंगलम जय नमः पार्वदेव शिव हर हर महादेव ಬಾಲ್ಯದೊಳಗ ಇಷ್ಟೆಲ್ಲ ಕಿರಿಕಿರಿ ತಾಪತ್ರಯಗಳ ಮಧ್ಯದೊಳಗೂ ಮಡಿವಾಳೇಶ 13-14 ವರ್ಷದವನಾಗ್ತಾನ. ಒಂದು ಸಲ ಅಲ್ಲೇ ಬೈಲುಹೊಂಗಲ ತಾಲೂಕು ಮುರುಗೋಡ ಅಂತೂರು ಬರ್ತದೆ. ಅಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತ ಚಿದಂಬರ ದೀಕ್ಷಿತರು ಅಂತ ಹೇಳಿ ಬಹಳ ದೊಡ್ಡ ಹೆಸರು. ಮಡಿವಾಳಪ್ಪನ ಬಗ್ಗೆ ಬಹಳ ಅತ್ಯಂತ ಉತ್ಸುಕತೆಯಿಂದ ಕೇಳಿ ತಿಳ್ಕೊಂಡಿರ್ತಾರೆ. ಲೀಲಾ ಪುರುಷದಾನ, ಯೋಗಿಯದಾನ, ಮಹಾತ್ಮದಾನ ಅಂತ ಕೇಳಿ ತಿಳ್ಕೊಂಡಿರ್ತಾರೆ. ಅವರು ಒಂದು ಸಂಕಲ್ಪ ಮಾಡಿರ್ತಾರೆ. ಏನು ಸಂಕಲ್ಪ ಅಂದ್ರ, ನನ್ನ ಜೀವ ಹೋಗುವುದ್ರೊಳಗ 1,00,000 ಮಂದಿಗೆ ಊಟ ಮಾಡಿಸ್ಬೇಕು ಅಂತ ಒಂದು ಸಂಕಲ್ಪ ಇರ್ತದೆ. ದಾಸೋಹ ಮಾಡಿಸ್ಬೇಕು. ನೋಡ್ರಿವ, ಈ ಜಗತ್ತಿನೊಳಗ ಎಲ್ಲ ದಾನಗಳಿಗಿಂತಲೂ ಸಹಿತ ಅನ್ನದಾನ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಅನ್ನದಾನ ಬಹಳ ಶ್ರೇಷ್ಠ. ನಾ ಎಲ್ಲ ಊರಾಗ ಹೋದಾಗ ಹೇಳ್ತಿರ್ತೀನಿ ಪುರಾಣಕೋದಲ್ಲಿ, ಗಂಡ ಮಕ್ಕಳ ಕೈಯಾಗ ರೊಕ್ಕ ಇರ್ಬೋದು, ನಿಮ್ಮ ಕೈಯಾಗ ಅಡಿಗೆ ಮನೆ ಇರ್ತದ. ನೀವು ದಿನಕ್ಕೆ ಒಬ್ಬರಿಗೆ ಒಂದೇ ರೊಟ್ಟಿ ಉಣಿಸಿ ನೋಡ್ರಿ, ಆ ಉಣಿಸಿದಂತ ಪುಣ್ಯದ ಫಲ ನಿಮ್ಮ ಮನೆತನಕ್ಕ ಮುಂದಿನ ಮಕ್ಕಳು ಮೊಮ್ಮಕ್ಕಳ ತಲೆಮಾರಿಗೂ ಸಹಿತ ಆ ಪುಣ್ಯದ ಫಲ ಬರ್ತದೆ. ನೀವು ಸಂಸ್ಕೃತದೊಳಗೆ ಬರೀತಾರೆ, ಅನ್ನದಾನಂ ಪರಮದಾನಂ ವಿದ್ಯಾದಾನಂ ಅತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವತ್ ಜೀವಂಚ ವಿದ್ಯೆಯ ಅಂತ ಬರೀತಾರೆ. ಹಾಕಿದಂತ ಅನ್ನದಾನ, ಉಣಿಸಿದಂತ ಅನ್ನ 3 ತಾಸಿಗೆ ಕರಿಗೆ ಹೋಗಬಹುದು. ಅನ್ನದಾನದಕ್ಕಿಂತಲೂ ಸಹಿತ ವಿದ್ಯಾದಾನ ಅನ್ನೋದು ಬಹಳ ಶ್ರೇಷ್ಠ ಅಂತ ಬರೀತಾರೆ. ಅನ್ನದಾನ, ನೀ ಕೊಟ್ಟ ಅನ್ನ 3 ತಾಸಿಗೆ ಹೋಗಿಬಿಡ್ತದ, ಕರಿಗೆ ಹೋಗಿಬಿಡ್ತದ. ಆದ್ರೆ ಒಮ್ಮೆ ನೀ ವಿದ್ಯಾ ಕೊಟ್ಟಿ ಅಂತಂದ್ರ ಆ ಜೀವ ಹೋಗೋ ತನಕನೂ ಸಹಿತ ವಿದ್ಯಾ ಇರ್ತದಂತ ಸಂಸ್ಕೃತದೊಳಗೆ ಬರೀತಾರೆ. ಎಲ್ಲ ದಾನಗಳಿಗಿಂತಲೂ ಅನ್ನದಾನ ಬಹಳ ಶ್ರೇಷ್ಠ ಅಂತ ಬರೀತಾರೆ. ಮುರುಗೋಡದೊಳಗೆ ಚಿದಂಬರ ದೀಕ್ಷಿತರು ಒಟ್ಟಾರೆ 1,00,000 ಮಂದಿಗೆ ಊಟ ಮಾಡಿಸ್ಬೇಕು. ಏಕಕಾಲದೊಳಗೆ ಕುಂತು ಬಾಳೆ ಎಲೆಯೊಳಗೆ ಊಟ ಮಾಡಿಸ್ಬೇಕು. ಬಾಳೆ ಎಲೆ ಊಟ ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಈಗಿನ ಮಂದಿ ಗೊತ್ತಾಗಿಲ್ಲ ಬಾಳೆ ಎಲೆ ಊಟ. ಈಗೆಲ್ಲ ಬರೀ ಅಂಗಡಿಗೆ ಉಣ್ತಾವ. ಈಗ ಅದು ಹೋಗ್ಯಾವ ಪ್ಲಾಸ್ಟಿಕ್ ಬಂದಾವ. ಈ ಪ್ಲಾಸ್ಟಿಕ್ ಅಂತ ಆಟೆ ಉಣ್ತಾವ. ಅವಾಗೆಲ್ಲ ಹಿಂದ ಯೋಗಿಗಳು, ಮಹಾತ್ಮರು, ಋಷಿ ಮುನಿಗಳೆಲ್ಲ ಬಾಳೆ ಎಲೆಯೊಳಗೆ ಊಟ ಮಾಡ್ತಿದ್ರು. ಬಾಳೆ ಎಲೆಯೊಳಗೆ ಊಟ ಮಾಡ್ತಿದ್ರು. ಅದಕ್ಕೂ ಒಂದು ವಿಜ್ಞಾನ ಐತಿ. ಬಾಳೆ ಎಲೆಯೊಳಗೆ ಊಟ ಮಾಡೋದ್ರಿಂದ ಮನುಷ್ಯನ ಎಷ್ಟೋ ರೋಗಗಳು ದೂರ ಆಗ್ತಾವ ಅಂತ ಬರೀತಾರೆ. ಬಾಳೆ ಎಲೆ ಊಟ ನಿಮ್ಗೆ ನೆನಪಿರ್ಲಿ, 1,00,000 ಮಂದಿಗೆ ಊಟ ಮಾಡಿಸ್ಬೇಕಂತ ಸಂಕಲ್ಪ ಮಾಡಿದ್ರು. ಏನು ಊಟ ಮಾಡಿಸ್ಬೇಕು ಅಂದ್ರೆ ಹೋಳಿಗೆ ತುಪ್ಪ ಊಟ ಮಾಡಿಸ್ಬೇಕಂತ ತಯಾರಿ ಮಾಡಾಕತ್ತು. 1,00,000 ಮಂದಿ ಹೆಚ್ಚು ಕಡಿಮೆ 8 ತಿಂಗಳಿಂದ ಕಾರ್ಯಕ್ರಮದ ತಯಾರಿ ಮಾಡ್ಕೊಂತ ಬಂದ್ರು. 1,00,000 ಮಂದಿಗೆ ಹೇಳ್ಕೊಂತ ಬಂದ್ರು. ಅದಕ್ಕೆ ಏನು ಬೇಕಾಗಿತ್ತು ಆ ಎಲ್ಲ ಸನ್ನದ್ಧಗಳನ್ನ ರೆಡಿ ಮಾಡಿಕೊಂಡ್ರು. ವಿಚಿತ್ರ ಏನು ಅಂತಂದ್ರೆ, ಹೋಳಿಗೆ ಜೊತೆಗೆ ಏನ್ ಬೇಕ್ರಿ, ಹೋಳಿಗೆ ಊಟದಾಗ ಏನ್ ಬೇಕು ಅವಶ್ಯವಾಗಿ ಮಾತಾಡ್ರಿ. ಯಾಕೆ ನನ್ಗೇನು ನನ್ನ ಮೊದಲಿಗೆ ದೆವ್ವ ಕರಡಿ ಕಂಡಂಗ ಹಾಕತ್ತೆ. ಮಾತಾಡ್ರಿ. ನಮ್ಮ ಬಂದ್ ಇಟ್ಟು ದಿನ ಅಂತೂ ಒಬ್ಬರೇ ಸುಮ್ಮ ಉಂಡೇನು ಸ್ವಾಮಿ, ಆರಾಮದೇನು, ಸತ್ಯೇನು, ಒಬ್ಬರೇ ಹಿಂಗ ಅನ್ಬೇಕಲ್ಲ. ಬರೋದು ಪುರಾಣ ಕುಂದ್ರದು, ಪುರಾಣ ಮುಗಿದುಗಳೇನೆ ಆ ಕಡೆ ಗಂಗಳ ಕಡೆ ಲಕ್ಷ್ಮಿ ಹಿಂಗ್ ಉಣ್ಣಾನೆ ಹಿಂಗ್ ಬಟ್ಟೆ ಕಂಪೌಂಡ್ನಾಗ ಮಾತಾಡಿಸ್ಬೇಕು. ಊರ್ ತನ ಬಂದೀವಿ ಅಂತಂದ್ರ ನನ್ನ ಮಾತಾಡಿಸ್ಲಿಕ್ಕೆ ಬಿಡ್ರಿ, ಮುಂದೆ ಯಾರ ಬರೋಲ್ರಿ. ನೀವು ಏನು ಪ್ರೀತಿ ಕೊಡ್ತೀರಿ ನಮ್ಮ ಜೀವ ಹೋಗೋ ತನಕ ನೆನಪಿರ್ತೈತದ. ನಮ್ಗೆ ಇಲ್ಲೇನ್ ಯಾರ ಸ್ವಾಧರ್ಮವಾದರು, ಯಾರ ಬಂದಿ ಮಕ್ಕಳದಾರಂದ್ರೆ
ತಂದೆ ತಾಯಿ ಎಲ್ಲರನ್ನೂ ಬಿಟ್ಟು ಬಂದಿರ್ತೀವಿ ಅಂದ್ರೆ ನಮ್ಗೆ ಯಾರು ತಂದೆ ತಾಯಿ ಇದ್ದಂಗ? ಮತ್ ನೀವೇ ಅಂದಿದ್ರಿ ಹೊಲ ಆಸ್ತಿ ಕಡೆ ಏನ್ ಮಾಡಿದ್ರಿ? ಏನು ಉಣಿಸೋದು ಬೇಡ, ತಿನ್ಸೋದು ಬೇಡ, ಸುಮ್ಮನೆ ಕೇಳ್ರಿ ಬಂದವ್ರಿಗೆ, ಯಾಕ್ರಿ ಆರಾಮದಿರೇನು? ಇಲ್ಲಿ ಬೇಕು ಅಜ್ಜಿ ಮಕ್ಕೊಂತಾಳ ನಮ್ ಗುಡಿಯಾಗ, ಆಕಿನ ಒಬ್ಬಾಕಿನ ಬಿಟ್ರೆ ನಿಮ್ ಊರಾಗ ಇಲ್ಲಿ ತನ ಒಬ್ರು ಮಾತಾಡ್ಸಿಲ್ಲ ನಾನು. ಮಧ್ಯಾಹ್ನದಾಗ ಹೋಗ್ಬೇಕು ಆಯ ಮಕ್ಕೊಂತಾಳಿಲ್ಲ ನಮ್ ಗುರುವಿನ ಪಾಪಕ್ಕೆ ಏನೋ ಕಾಲಿಗೆ ಏನೋ ಮುರಿದೇನು ಮಾಡಿದ್ರೆ ಅದು ಇಟ್ಟು ಒಂದು ಮುಗಿಕ್ ಬರ್ತೈತೆ, ಅದು ಇವತ್ತ ಮಾತಾಡ್ಸ ಆಕಿ ಮಾಪ. ಯಪ್ಪ ಈ ಮಕ್ಕಳ ನಂದು ಯವ್ವ ನಂದ ಮತ್ತ ನಾನು ನಿನ್ನಂಗೆ ಊರ್ ಬಿಟ್ಟೆ ಬಂದಿನಿ ಮಕ್ಕಳು ಯವ್ವ ಅಲ್ಲ. ಸುಮ್ಮ ಮಾತಾಡಿಸ್ಬೇಕವ್ವ. ಮನುಷ್ಯಕ್ಕೆ ಏನೂ ಕಟುವಾಡ ಸಾಯಂಗಿಲ್ಲ ಅಂದ್ಬೇಡ್ರಿ. ನಿಮಗೊಂದು ಮಾತು ಹೇಳ್ತೀನಿ ನಾನು, ಅವ್ರು ದೊಡ್ಡವರದಾರ, ಸ್ವಾಮಿಗಳದಾರ, ಪುರಾಣಿಕರದಾರ ಅಂದ್ರೆ ಈ ಹೇಳಿದ ಪುರಾಣ ನಿಮ್ ತಲೆಗೆ ಹೋಗಂಗಿಲ್ಲ. ಇದು ನಿಮ್ಗೆ ಏನು ತಲೆಯಾಗಿ ಬರ್ಬೇಕಂದ್ರೆ ನಾವ್ ಏನು 3 ಮಂದಿ ಇದೀವಲ್ಲ, ನಾವು ಹಡದ ಮಕ್ಕಳ ಕುಂತಾವನ್ನೋ ಭಾವನೆ ನಿಮ್ಮೊಳಗೆ ಬರ್ಬೇಕು. ಹಡದ ತಂದೆ ತಾಯಿ ಮುಂದೆ ಕುಂತು ಪ್ರವಚನ ಮಾಡಾಕತ್ತೀನಿ ಅಂತ ನನ್ನ ಭಾವನಾದಾಗ ಬರ್ಬೇಕು. ಅಂದ್ರೆ ಈ ಪುರಾಣ ನಿಮ್ಗೆ ತಲೆಯಾಗ ಹೋಗೋದೇ ಇಲ್ಲ, ಇಲ್ಲಾಂದ್ರೆ ತಲೆಯಾಗ ಹೋಗಂಗಿಲ್ಲ. ಇದು ನಿಮ್ಗೊಂದು ಮಾತು ಹೇಳ್ತೀನಿ, 1,00,000 ಮಂದಿಗೆ ತಯಾರಿ ಮಾಡಾಕತ್ರು. ವಿಚಿತ್ರ ಅಂತಂದ್ರ ಗರಗದ ಮಡಿವಾಳಪ್ಪನವರಿಗೆ ಆ ಕಿತ್ತೂರು ಸಂಸ್ಥಾನಕ್ಕೆ ಬಂದು ಚಿದಂಬರ ದೀಕ್ಷಿತರು ಆಮಂತ್ರಣ ಕೊಡ್ತಾರೆ. ಯಪ್ಪ ನಿನ್ನ ಲೀಲೆಯನ್ನ ಕೇಳಿನಿ, ಒಂದು 5 ದಿವಸ ನೀವು ಬಂದು ಮುರುಗೋಡದೊಳಗೆ ಇರಬೇಕು, 1,00,000 ಮಂದಿಗೆ ನಾ ದಾಸೋಹ ಮಾಡಿಸಕತ್ತೀನಿ ಅಂದ್ಕೊಳ್ಳಿ. ಸಣ್ಣ ವಯಸ್ಸು, 12 ವರ್ಷದ ಹುಡುಗ ಮಡಿವಾಳಪ್ಪ. ಆಯ್ತು ಅಂತ ಒಪ್ಪಿಕೊಂಡ. ಮನೆಯೊಳಗಿರುವ ತಂದೆ ತಾಯಿ ಮಗನನ್ನ ಕರ್ಕೊಂಡು ಮುರುಗೋಡಕ್ಕೆ ಬರ್ತಾರ. ನಿಮ್ಗೆ ಹೇಳ್ತೀನಿ ನಾನು, 1,00,000 ಮಂದಿಗೆ ಹೋಳಿಗೆ ತಯಾರದು. 1,00,000 ಮಂದಿಗೆ. ನಾಳೆ ಇಲ್ಲಿ ಶೇಂಗಾದ ಹೋಳಿಗೆ ಅದಾವಂತ, 1ನೇ ತಾರೀಕಿಗೆ ಶೇಂಗಾದ ಹೋಳಿಗೆ ಮಾಡಾಕತ್ತಾರ ಅಂತ ಹೇಳ್ಯಾರ. ನಮ್ಮ ಬಸ್ಸು ಈಗ ಬಾಯಿ ಕರ್ಕೊಂಡು ಕೊಡ್ತಾನೆ, ಯಾವಾಗ ನನಗೆ ಶೇಂಗಾದ ಹೋಳಿಗೆ ಮೇಲೆ ಬಾಳ ಜೀವನ. ನಾವು 1,00,000 ಮಂದಿಗೆ ಹೋಳಿಗೆ ತಯಾರಾದು. ಏಕಕಾಲಕ್ಕೆ 1,00,000 ಮಂದಿ ಕುಂದ್ರಿಸಿ ಬಾಳಿಯೊಳಗೆ ಊಟ ಚಾಲುವಾಯ್ತು. ಊಟ ಚಾಲುವಾದಂತ ಸಂದರ್ಭದೊಳಗ ತಂದಿರುವಂತ ತುಪ್ಪ ಕೇವಲ ಒಂದು 20,000 ಮಂದಿಗೆ ಹಾಕೋದ್ರೊಳಗೆ ತುಪ್ಪ ಆಗಿಬಿಡ್ತು. ತುಪ್ಪ ಕಲಸ ಆಗಿಬಿಡ್ತು. ಚಿದಂಬರ ದೀಕ್ಷಿತರಿಗೆ ಬಹಳ ದೊಡ್ಡ ತೆನ್ನುವಾಗಿಬಿಡ್ತು. ತುಪ್ಪ ಹಂಗ ಬರಂಗಿಲ್ಲ. ಅದು ತುಪ್ಪಕ್ಕೆ ಬಹಳ ಪ್ರೊಸೆಸ್ ಅದಾವ, ಕೆಲಸಗಳದಾವ. ಬೆಣ್ಣೆ ಆಗ್ಬೇಕು, ಬೆಣ್ಣೆ ಕರಗಿಸಬೇಕು, ಇಷ್ಟೆಲ್ಲ ಆದ್ಮೇಲೆ ತುಪ್ಪ ಆಗುತ್ತ. ಈ ಜಗತ್ನಾಗ ಅನ್ನ ಸಾಂಬಾರ ಆದ್ರೆ ಪಟ್ಟಣೆ ಒಂದು ತಾಸು 2 ತಾಸಿನಾಗ ಒಲೆ ಮ್ಯಾಗಿಟ್ಟು ಮಾಡ್ಬೋದು. ತುಪ್ಪ ಮಾಡಕ್ ಬರಂಗಿಲ್ಲ. ನಾನು ದೊಡ್ಡ ಸಂಕಲ್ಪ ಇಟ್ಟುಕೊಂಡು ದಾಸೋಹ ಮಾಡ್ಸಕತ್ತೀನಿ, ತುಪ್ಪ ಆಯ್ತು, ಏನ್ ಮಾಡ್ಬೇಕು ಅಂತ ಹೇಳಿ ಚಿಂತೆಗೆ ಬಿದ್ರು. ಮಡಿವಾಳಪ್ಪನ ಮುಂದೆ ಬಂದು, ಯಪ್ಪ ಲೀಲಾ ಪುರುಷ, ನಾವು ಉಳಿಸ್ಬೇಕು ಅನ್ನುವಂತ ನನ್ನ ಆಸೆ ತಣ್ಣೀರಾಗಿ ಬಿಡ್ತು. ಮತ್ತು ಕುಂತ ಮಂದಿಯೊಳಗೆ ಒಂದು 20,000 ರಿಂದ 25,000 ಮಂದಿಗೆ ತುಪ್ಪ ಹಾಕಿವಿ, ಮುಂದೆ ತುಪ್ಪ ಆಗಿಬಿಡ್ತು. ಹೆಂಗ್ ಮಾಡಬೇಕು ಅಂದ್ರೆ ಗರಗದ ಮಡಿವಾಳಪ್ಪನವರು ಅಂತಾರ, ಎತ್ತಿನ ಗಾಡಿ ಹೂಡ್ರಿ, ಬ್ಯಾರೋಲ್ ಕಟ್ರಿ. ಬ್ಯಾರೋಲ್ ಅಂದ್ರೆ ಗೊತ್ತಾಕವಿಲ್ಲ, ಬ್ಯಾರೋಲ್ ಕಟ್ರಿ ಅಂತ ಹೇಳಿ ಅವತ್ತಿನ ಕಾಲಕ್ಕ 27 ಎತ್ತಿನ ಗಾಡಿಯೊಳಗೆ ಬ್ಯಾರೋಲ್ ಕಟ್ಕೊಂತಾರ. ಒಂದು ಎತ್ತಿನ ಗಾಡಿಗೆ 4 ರಂಗ ಬ್ಯಾರೋಲ್ ಕಟ್ಕೊಂತಾರ. ಕರ್ಕೊಂಡು ಮುರುಗೋಡದ ಸಮೀಪ ಹರಿಯುವಂತ ಮಲಪ್ರಭಾ ನದಿಗೆ ಬರ್ತಾರ. ಮಲಪ್ರಭಾ ನದಿಗೆ ಬರ್ತಾರ. ನದಿಗೆ ಬಂದು ನದಿಯೊಳಗಿನ ನೀರು ತುಂಬಿಸ್ತಾರ. ಬ್ಯಾರೋಲ್ದೊಳಗ ನೀರು ತುಂಬಿಸ್ತಾರ. ಚಿದಂಬರ ದೀಕ್ಷಿತರು ಅಂತಾರ, ಯಪ್ಪ ಹೋಳಿಗೆ ಊಟ ನೀಡಿ ನೀರು ನೀಡಿದ್ರೆ ಅವ್ರು ಹೆಂಗ್ ಉಂಡಾರು ಅಂದ್ರು. ಅವ್ರಿಗೇನ್ ಗೊತ್ತಾದ್ರು ಲೀಲಾ. ಯಪ್ಪ ತಾಟಿನೊಳಗ ಬಾಳಿಯೊಳಗ ಹೋಳಿಗೆ ನೀಡಿ ಆ ಹೋಳಿಗೆಯೊಳಗ ಹೊಳಿ ನೀರು ತಂದು ಹಾಕಿದ್ರೆ ಹ್ಯಾಂಗ್ ಉಂಡಾರಪ್ಪ, ತೀರಾ ಕೆಡ್ತೈತು ಅಂತಂದ್ರು. ಮಡಿವಾಳಪ್ಪನವರು 27 ಗಾಡಿ ತಗೊಂಡು ಹೋಗಿ ಮಲಪ್ರಭಾ ನದಿಯಾಗಿ ನೀರು ತಗೊಂಡು ಬಂದು ನೀಡೋರಿಗೆ ಹೇಳ್ತಾರ, ಆ ಬ್ಯಾರೋಲ್ ಉಚ್ಚರಿ ನೀಡ್ರಿ ಅಂತಂದ್ರ ಹೊಳೆಯೊಳಗೆ ತುಂಬಿಕೊಂಡಿದ್ದ ನೀರು ಚಿದಂಬರ ದೀಕ್ಷಿತರ ಆ ಮನೆಗೆ ಬರೋದಕ್ಕೆ 27 ಗಾಡಿಯಾಗಿದ್ದ ನೀರು ತುಪ್ಪಾಗಿತ್ತು ಅಂತ ಬರ್ತಾರೆ. ತುಪ್ಪಾಗಿತ್ತು ನೋಡ್ರಿ ಎಂತ ಲೀಲಾ, ಶರಣರ ಲೀಲಾ. ಇಲ್ಲಿ ಕಲಬುರಗಿ ಶರಣ ಬಸಪ್ಪನವರು ಅಂತ ಬರ್ತಾರೆ. ಅವರು ದಾಸೋಹ ಈ ಜಗತ್ತಿನೊಳಗ ಎಲ್ಲಾ ಶರಣರು ಮಹಾತ್ಮರು ದಾಸೋಹನೇ ಮಾಡಿಸುವಂತ ಬಂದ್ರು. ಅವರು ಅವ್ರ ಮಠದಾಗ ದಾಸೋಹ ಮಾಡ್ತಿದ್ರು. ಒಮ್ಮೆ ತುಪ್ಪ ಆಯ್ತು. ಮುಂದ ಮಠದ ಮುಂದೆ ಇವತ್ತಿಗೂ ಕಲಬುರಗಿ ಒಳಗ ಸೇದುಬಾವಿ ಐತಿ. ಶರಣ ಬಸಪ್ಪನವ್ರ ಮಠದ ಮುಂದೆ ಸೇದುಬಾವಿ ಐತಿ. ಆ ಸೇದುಬಾವಿಯೊಳಗಿನ ನೀರು ತಗೊಂಡು ಬಂದು ನೀಡಿದ್ರ ತುಪ್ಪ ಆಗಿ ಪರಿಣಮಿಸ್ತೈತೆ. ಅದಕ್ಕೆ ಇನ್ನೂ ಕೂಡ ತುಪ್ಪದ ಬಾವಿ ಅಂತ ಕರೀತಾರ. ತುಪ್ಪದ ಬಾವಿ ಅಂತ ಕರೀತಾರ. ಶರಣರು ಮಹಾತ್ಮರು ಲೀಲಾ ಎಂತದ್ದು ಅಂತಂದ್ರ ಏನ್ ಅಂತಾರ ಅದೇ ಆಗಬೇಕು. ವಿಚಿತ್ರ ಹೇಳ್ತೀನಿ ನಿಮಗ, 27 ಗಾಡಿಯೊಳಗ ಬ್ಯಾರೋಲಿನೊಳಗ ನೀರು ತುಂಬ್ಕೊಂಡ್ಬಂದು 1,00,000 ಮಂದಿಗೆ ತುಪ್ಪ ಮಾಡಿದ್ರು. ಇನ್ನೂ ಎಷ್ಟು ಬ್ಯಾರೋಲ್ ಉಳಿದು ಅಂದ್ರೆ 15 ಬ್ಯಾರೋಲ್ ತುಪ್ಪ ಉಳಿತು.
15 ಬ್ಯಾರಲ್ ತುಪ್ಪ ಉಳಿತು. ಚಿದಂಬರ ದೀಕ್ಷಿತರು ಮಡಿವಾಳಪ್ಪನಿಗೆ ಉದ್ದಕ ಸಾಷ್ಟಾಂಗ ಹಾಕಿ, ಯಪ್ಪ ನೀರು ತಗೊಂಡು ತುಪ್ಪ ಆಗ್ಯದ ಅಂದ್ರೆ ನೀ ಸಾಮಾನ್ಯದವನ್ಯಪ್ಪ, ನಿನ್ನಂತ ದೊಡ್ಡವ ಯಾರು ಇಲ್ಲ ಅಂತ ಸಾಷ್ಟಾಂಗ ಹಾಕಿದ್ರು. ಮುಂದೆ ಹೇಳ್ತಾರ ಮಡಿವಾಳಪ್ಪನವರು, ದೀಕ್ಷಿತ್ರ ಇಟ್ಟು ಬ್ಯಾರಲ್ ತುಪ್ಪ ಮಾಡವ್ರೇನು? ಯಪ್ಪ ನೀ ಹೆಂಗಂತಿ ಹಂಗ, ನಡಿ ಹೊಳಿಗೆ ಹೋಗಿ ಬಿಟ್ಟು ಬರೋಣ ಅಂತ ಹೇಳಿ ಆ ತುಂಬಿದಂತ 15 ಬ್ಯಾರಲ್ ತಗೊಂಡು ಹೋಗಿ ಹೊಳ್ಯಾಗ ಚೆಲ್ಲಾಕ ಹೋದ್ರ ತುಪ್ಪಿದ್ದ ಬ್ಯಾರಲ್ ಹೊಳಿಗೆ ಹೋಗೋದ್ರಾಗ ನೀರ್ ಹಾಕಾವ ಅಂದ್ರೆ ಎಷ್ಟು ಲೀಲಾ ಇರ್ಬೇಕು ಅನ್ನೋದನ್ನು ಎಂತ ಲೀಲಾ ಇರ್ಬೇಕು. ಮಡಿವಾಳಪ್ಪನವರನ್ನ ಯಾವಾಗ ಮುರುಗೋಡದೊಳಗೆ ಈ ಪವಾಡ ಆಯ್ತು, ಇಡೀ ಕಿತ್ತೂರು ನಾಡು ಬೈಲು ಹೊಂಗಲ ತಾಲೂಕಿನಾಗ ದೊಡ್ಡ ಸುದ್ದಿ ಆಗ್ಬಿಡುತ್ತೆ. ದೊಡ್ಡ ಸುದ್ದಿ ಆಯ್ತು. ಊರಿಗೆ ಬಂದ್ರು. ಕಿತ್ತೂರಕ್ಕ ಎಂತ ಸ್ವಾಗತ ಮಾಡ್ಕೊಂತಾರಂದ್ರ 14 ವರ್ಷದ ಹುಡುಗ ರಾಜಮನೆತನದಿಂದ ಹೂವ ಹಾಕಿ ಹಡದಿ ಅಂತ ಹಾಸ್ತಿದ್ರು. ಹಡದಲ್ಲಿ ಗೊತ್ತಕ್ಕಂದ್ರೆ ನೀವು ಸೀರೆ ಹಾಸ್ತಿದ್ರು. ಒಬ್ಬ ಸ್ವಾಮಿಗಳು ಬರ್ಬೇಕಾದ್ರೆ ಈಗೆಲ್ಲ ಹೋಗ್ಯಾವಿ. ಈಗ ಯಾರ ಮನೆಗೆ ಸ್ವಾಮಿಗಳು ಕರಿಯಾಕ ಬಂದ್ರೆ ನೀರ್ ಹಾಕಲ್ಲ ಖಾಲಿ ಹಾಕ್ರಿ. ಈ ಕಡೆ ನಿಮ್ಮ ಊರಾಗಿ ಸ್ವಾಮಿಯವ್ರನ್ನ ಕರ್ಕೊಂತೀರಿ ನೀವು? ಈ ಅಮಾಸಿಗೊಮ್ಮಿ ಸೋಮವಾರಕ್ಕೊಮ್ಮಿ ಹಿಂಗ್ ಕರ್ಕೊಂತೀರಿ? ಇಲ್ಲ. ನಿಮಗ ಒಂದು ಏನಾಗಿತ್ರಿ, ಪುರಾಣ ಪಂಡಿತರು ನಾವು ಒಂದು ಊರಿಗೆ ಯಾವ ಈಗ ಆಯ್ತು ಟೈಮ್ ಆಗಿತ್ತು ಮುಗಿಸೇ ಪುರಾಣ ಪಂಡಿದ್ವಿ. ಹೋಗೋ ಮುಂದಾಗ ಬಸ್ ಕೆಟ್ಟ ಬಿಡುತ್ತೆ. ಒಂದು ಊರಾಗ ಇಳಿದು ಕುಂತೇವಿ. ಮುಂದೆ ಹೋಗ್ಬೇಕಂದ್ರೆ ಮರ್ದು ಸ್ಟ್ರೈಕ್, ಹೊಟ್ಟೆ ಬಸ್ ಇಲ್ಲ ಏನಿಲ್ಲ. ನಸಿನ್ಯಾಗ ಹೋಗಿ ಒಂದು ಊರಾಗ ಇಳಿಸ್ಬಿಟ್ರು ಕುಂತ್ ಬಿಟ್ಟೇವಿ. ಕುಂದ್ರದಕ್ಕನ ನಮ್ದು ಏನ್ ಪರಿಸ್ಥಿತಿ, ನಮ್ಮ ಬಾಳೆ ನೋಡ್ರಿ ನೀವೆಲ್ಲ, ಇವು ಹಾರ್ಮೋನಿಯಮ್ಮ, ಇವು ತಬಲಾ, ನಮ್ದು ಸುಟಿಗೆಸ. ಈ ನಮ್ ಕಡೆ ಏನಾಗ್ಯದ ಅಂತಂದ್ರೆ ನಾವು ಬಸ್ನ್ಯಾಗ ಅಡ್ಡಾಡೋದು ಎರವಾಗ್ಯದ. ಕಂಡಕ್ಟರ್ ನಮ್ಗೆ ತಗೊಳ್ಳೋದು. ಎಲ್ಲಾರ ಗೋವಾಕ್ ದುಡಿಯಾಕ ಹೊಂಟಿರಂತಾವ. ಇದಕ್ಕಿಂತ ಮಜಾ ಏನಂದ್ರೆ ನಾವು ಸುಟಿಗೆಸ್ ನೋಡಿ ಎಷ್ಟೋ ಊರಾಗ ಕೇಳ್ಯಾರ, ನೀ ಜೋಗ್ಯಾರ ಅವನದ್ ಕೇಳ್ಯಾರ. ಜೋಗ್ಯಾರ ಅವನ್ನಿ ಏನ್ ಮಾಡ್ತೀನಿ ಏನು? ಇಲ್ಲ ಸರ ಅಂತದ್ದು ಕಿವ್ಯಾನು ಮಾರಾಕ್ ಬಂದಿನಿ ಅಂತ ಹೇಳಿ ಎಷ್ಟೋ ಮಂದಿ. ಹಂಗಾಗಿ ನಮ್ಮ ಪರಿಸ್ಥಿತಿ ಎಲ್ಲ ಇಟ್ಕೊಂಡು ಕುಂತಿದ್ವಿ. ಅವೊಬ್ಬ ಯಾವನ ಪುಣ್ಯ ಅಂತ ಬಂದು ಅವು ಭಾಷೆ ನೋಡ್ರಿ, ಒಂದು ಕೆಳಗಡೆ ಇವು ಮೊಘಲೈ ಭಾಷೆ ಅಂತ ಈ ಕಡೆ ರಾಯಚೂರು ಸೈಡ್ ಭಾಷೆ ಏನಾಗ್ತಾವ ಅಂದ್ರೆ 20 ಕಿಲೋಮೀಟರ್ ಒಂದೊಂದು ಭಾಷೆ ಚೇಂಜ್ ಆಗ್ತಾವ ನೋಡ್ರಿ. ಅವು ಯಾಕಪ್ಪ ತಾತ ಯಾವ ಊರವ್ರು, ನಮ್ಮ ಅಂಗಿ ಪಂಗಿ ಬಿಳಿ ಅಂಗಿ ನೋಡಿ ಮಾತಾಡಿಸ್ತಾವ. ಯಾಕಪ್ಪ ತಾತ ಈ ಕಡೆ ನೀವೇನ್ ಅಜ್ಜರ್ ಅಂತೀರಿ, ಹಿಂಗೇನ್ ಅಂತೀರಿ, ನಾವು ತಾತ ಅಂತಾರ. ಸ್ವಾಮಿಗಳಿಗೆ ತಾತನವರು ಅಂತ. ಅಲ್ಲಪ್ಪ ತಾತ ನೀ ಎಲ್ಲಿ ಹೊಂಟಿದಿ? ಪುರಾಣ ಕೊಟ್ಟಿದ್ದೀವಿ, ಬಸ್ ಕೆಟ್ಟತ್ತು ಅದಕ್ಕೆ ನಿಂತೀವಿ ಅಂತ. ಹಂಗಾದ್ರೆ ನಮ್ಮ ಮನೆ ಇಲ್ಲೇ ಐತಿ, ನಮ್ಮ ಮನೆಗೆ ಜಳಕ ನಾಷ್ಟ ಮಾಡ್ಕೊಂಡ್ ಬರಕಂತ್ರಿ ಬರ್ರಿ ಅಂದ. ಈ ಭಾಷೆ ದೊಡ್ಡ ಏನ್ರಿ. ಇಲ್ಲಿ ಬಹಳ ಸಣ್ಣ ವಿಜ್ಞಾನ 2009ರಾಗ ಅದೇ ಪುರಾಣ ಹೇಳಕ್ ಚಾಲು ಮಾಡಿದ್ದೆ. ಬೀದರ್ ಬಲ್ಲಿ ಹುಣಸೂರ್ ಅಂತ ಊರು ಬರ್ತದೆ. ಅಲ್ಲಿ ಪುರಾಣ ಬಂತು. ಬೆಳ್ಳತನ ನಮ್ಮೂರ್ಲಿಂದ ಬೀದರ್ ಕಂಡಪಟ್ಟಿ ದೂರ. ಬೆಳ್ಳತನ ಬಸ್ನ್ಯಾಗ ಹೋಗೋದ್ರಾಗ ಒಬ್ಬ ಗೌಡ್ರ ಮನ್ಯಾಗ ವ್ಯವಸ್ಥೆ ಮಾಡಿದ್ರು. ನಮಗ ರಾಜಾಗ ಬಸ್ಸೋಕ 3 ಮಂದಿಗೆ ವ್ಯವಸ್ಥೆ ಮಾಡಿದ್ರು. ಅವ ಗೌಡ್ ಬಂದು ನಮಸ್ಕಾರ ಈಗ ಬಂದ್ರಿ ಅಂತ. ಈಗ ಬಂದೀವಿ. ಅವ ಏನ್ ಅನ್ಬೇಕಂದ್ರಿ, ಅವ್ ಭಾಷೆ ನೋಡ್ರಿ ಹೆಂಗ್ ಅಕ್ಕವ. ಆ ಮನ್ಯಾಗ ಒಂದು ಹುಡುಗರು ಕರೆದು, ಅಜ್ಜರ್ ಬಂದಾರ, ಅವ್ರು ಸುಟಿಗೆಸ್ ತಗೊಂಡೋಗಿ ಮ್ಯಾಗ ಇಡು, ಅವ್ರ ಮ್ಯಾಗ ಕುಂದ್ರಿಸಿ ಒಯ್ಕೊಂತಾರ, ಒಯ್ಕೊಳಕ್ ಹಚ್ಚು ಅಂದ. ಎಲ್ಲಿ ಒಯ್ಕೊಂತಾರ ಅಲ್ಲಿ ಒಯ್ಕೊಳಕ್ ಹಚ್ಚಂದ. ನಾ ಬಸ್ಸು ಬಂದೆ. ಬಸ್ಸು ಊರ್ಲಿಂದ ಬಂದು ಇವ್ರ ಮನ್ಯಾಗ ಒಯ್ಕೊಳ್ಳೋದ. ನಮ್ಮೂರು ಬಾಗೇವಾಡಿ ತಾಲೂಕ. ಬಾಗೇವಾಡಿಯಿಂದ ಬೀದರ್ ಬಂದು ಹೊಯ್ಕೊಳ್ಳೋದು. ಆ ಪುಸ್ತಕ ಏನ್ ನಮ್ಗೆ ಗೊತ್ತೇ ಇಲ್ಲ ಅವ್ ಎದಕ್ ಹೊಯ್ಕೊಳ್ತಾರ ಅಂತ ಹೇಳಿ. ಆ ಹುಡುಗ ಸುಟಿಗೆಸ್ ತಗೊಂಡ ಮ್ಯಾಗ ಇಟ್ಟು ಆ ಹುಡುಗರೇ ಸುಮ್ ಬಿಡ್ಬೇಕಿಲ್ಲ. ಏನ್ ಹೊಯ್ಕೊಳ್ತೀರಿ ಅಂತ ಮತ್ತಿನ್ ಅನ್ಬೇಕೇನಿಲ್ಲ. ನೀ ಎಲ್ಲಿ ಹೋಗಿ ಹೊಯ್ಕೊಳ್ತೀರಿ. ಆ ಹುಡುಗ ಆಟಕ್ಕೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಹಾಕೋಬೇಕು. ಕೊಬ್ಬರಿ ಚಿಲ್ಕೊಂತ ನೀವು ಏನು ತಗದ ಇಲ್ಲಪ್ಪ, ನಾ ಕೊಬ್ಬರಿ ಎಣ್ಣೆ ಚಿಲ್ಕೊಂಡು ಹಂಗೆ ಹೊಯ್ಕೊಳ್ತೀನಿ. ಆಟಗಾರಿ ಬಿಡ್ಬೇಕಿಲ್ಲ. ಸಾಬೂನ ಚಿಲ್ಕೊಂತೀರಿ, ಶಾಂಪೂ ಚಿಲ್ಕೊಂತೀರಿ ಅಂತ ಮುಂದೆ ಹಿಂದಗಡೆ ಗೊತ್ತಾತು. ಹೊಯ್ಕೋ ಅಂದ್ರೆ ಜಳಕ ಮಾಡಿ ಅಂತಾರಂತ ಅವ್ರು. ನೀರು ಹೊಯ್ಕೋರಿ ಅನ್ನಕ ಹೊಯ್ಕೋರಿ ನಮ್ ಕಡೆ ಹೊಯ್ಕೋ ಅಂದ್ರ ಭಾಷೆ ಇಷ್ಟು ವ್ಯತ್ಯಾಸ ಆಗ್ತಾವ. ಭಾಷೆ ಗೊತ್ತಾಗಂಗಿಲ್ಲ, ಭಾಷೆ ಹಿಂಗ್ ವ್ಯತ್ಯಾಸ ಆಗ್ತಾವ. ನಿಮ್ ಮುಂದೆ ಹೇಳ್ತೀನಿ ನಾನು. ತಾತವ್ರ ನಮ್ಮ ಮನೆಗೆ ಬರ್ರಿ ಅಂದ ಕೂಡ 3 ಮಂದಿ ಹೋಗಿ ಅವ್ರ ಮನ್ಯಾಗ ಕುಂತೀವಿ. ಕುಂತ್ ಒಳ್ಳೆನೆ ಹೆಂಡತಿಗೆ ಹೇಳ್ದ, ತಾತನವ್ರು ಬಂದಾರ, ಚಲೋ ಒಗ್ಗರಣೆ ಮಾಡಿ. ಒಗ್ಗರಣೆ ಅಂದ್ರೆ ಈ ಮಂಡಲ ಸೂಸು ಅಂತೀರಿ, ಏನಂತೀರಿ ಮಹಾರಾಷ್ಟ್ರದಾಗ? ಈ ಚುರುಮರಿ ಸೂಸು ಏನಂತೀರಿ?
ಸುಸ್ಲೇನೆ ಅಂತಿರಲ್ಲ ಬಟ್ ಮಾತಾಡಿ ಹೀಗ್ಯಾಕೆ ಮಾಡ್ತೀರಿ ಆ ಚುರುಮರಿ ಸುಸ್ಲ ಮಾಡು 1 ಡಜನ್ ಬಾಳೆಹಣ್ಣು ತಗೊಂಡ್ಬರ್ತೀನಿ ಅಂತ ಹೇಳಿ ಹೊರಗೆ ಹೋದ ಅದು ಮಗ ಮಕ್ಕೊಂಡಿತ್ತು ಈಗ ಒಂದೇ ಸಿಂಗಲ್ ಇಟ್ಟಂಗಿ ಬೆಡ್ರೂಮ್ ಮಕ್ಕಳ ಬೆಡ್ರೂಮ್ ಇತ್ತು ಮಗ ಮಕ್ಕೊಂಡಿತ್ತು ಹೊಟ್ಟಬಾಯಿ ಒಂದು ಜೋಲ್ ಹಿಂಗೆ ಮಕ್ಕೊಂಡಿರ್ತಿತ್ತು ಹಿಂಗೆ ಕಿವಿ ಹಿಂಗೆ ಬಾರಿಸ್ಕೊಳ್ತೀನಿ ಬಂದು ಮಮ್ಮಿ ಅಂದ ಅವ್ರು ಹೋಗ ಆಕೆ ಯಾಕ ಸ್ವಾಮಿ ರುಂಡ ಮುರುಕೊಡು ನನಗೆ ಅಂತ ನಾ ಅಂದೆ ರಾಜಾಗ ಏನು ಹೋಗಿ ಹುಡುಗ ರುಂಡನೇ ಮುರುಕೊಡತ್ತ ಸ್ವಾಮಿ ಸುಮ್ಮ ಅನ್ಬಾರ್ದು ಹಂಗ ಅನ್ಬೇಕು ಅವ್ವ ನಮ್ಮ ಸ್ವಾಮಿ ತೊಡಿ ಬಾರಿ ಐತಿ ತೊಡಿ ಕೊಡುತ್ತಾನ ಅವ ರಾಜ ಹೆಣ್ಮಳೆ ಕಡಿತಾಳೆ ನನ್ನ ರುಂಡ ಮುರುಕೊಡು ಕಾಲು ಮುರುಕೊಡು ತೊಡಿ ಕೊಡು ಒಂದು ಏನ್ ಮಾಡ್ತಾವ ರಾಜ ಅಂದ ಸಮಾಧಾನ ನಾನಕ್ಕೆ ಕೇಳಿದೆ ಅಕ್ಕೋರ ಯಾಕ್ರಿ ನಿಮ್ಮ ಮಗ ಏನು ಸ್ವಾಮಿ ಮುಂಡ ಮುರ್ಕೊಡು ಕಾಲು ಮುರ್ಕೊಡು ಅಂತಂದ್ರೆ ಆ ಹೆಣ್ಮಗಳು ಹೇಳಿದ್ರು ನಮ್ಮ ಊರಾಗ ಯಾರು ಐನರು ಬರಲ್ರಿ ಅದಕ್ಕ ಈ ಜಿಗಟ್ ಬೆಲ್ಲದಾಗ ಮೂರ್ತಿ ಮಾಡಿ ಇಟ್ಟಿರ್ತೀವಿ ರಾತ್ರಿ ಪೂಜೆ ಮಾಡಿ ಮುಂಜಾನೆ ಎದ್ದು ಚಂಡ ಮುರಿದು ಕೊಡೋದು ಕಾಲು ಮುರಿದು ಕೊಡೋದು ಮಾಡ್ತೀವಿ ಅದಕ್ಕೆ ಹಂಗತ್ತಾನ ಅಂತ ಅಲ್ಲಿಗೆ ಬಂದ ಪರಿಸ್ಥಿತಿ ಕರೆ ಸ್ವಾಮಿಯವ್ರ ಕರಿ ಹೋಗ್ಯಾದೀವಿ ಜಿಗಟ್ ಬೆಲ್ಲದಾಗ ಸ್ವಾಮಿಗಳು ಮಾಡಿ ಪೂಜೆ ಮಾಡ್ತಾರೆ ನಿಮಗೆ ಒಂದು ಮಾತು ಹೇಳ್ತೀನಿ ನಾನು ವರ್ಷದಾಗ ಒಮ್ಮೆರ ಸಂಸಾರಿಕರಾದವರು ಸ್ವಾಮಿಗಳಾದವಂತವ್ರು ಮನೆಯಾಗ ಕರ್ಕೋಬೇಕು ಪಾದ ಹಾಕಿಸ್ಕೋಬೇಕು ಗುರುವಿನನ್ನ ಪಾದ ಹಾಕಿಸ್ಕೋಬೇಕು ಗುರುವಿನ ಪಾದ ಪೂಜಾ ಮಾಡಿ ಒಂದು ಸಲ ನೀವು ತೆರೆಯಾಗಿ ಇಟ್ಕೊಂಡ್ರಿ ಒಬ್ಬ ಸ್ವಾಮಿಗಳಿಗೆ ಊಟ ಮಾಡಿಸೋ ಮುಂದಾಗ ಒಂದು ಮಂತ್ರ ಅಂತಾರ ಏನಂತಾರ ಶಿವಯೋಗಿನೇ ಸಂತೃಪ್ತೋ ತೃಪ್ತೋ ಭವತಿ ಶಂಕರ ಒಬ್ಬ ಯೋಗಿ ಉಂಡ ಒಬ್ಬ ಜಂಗಮಾಮೂರ್ತಿ ಉಂಡ ಅಂದ್ರೆ ಇಡೀ ಜಗತ್ತೇ ಉಂಡಂಗ ಅಂತ ಹೇಳ್ತಾರ ಇಡೀ ಜಗತ್ತೇ ಉಂಡಂಗ ದಾಸೋಹದ ಗುಣ ಎಂತದ್ದು ಅಂತ ಕೇಳಿದ್ರ ನಿಮಗ ಆಶ್ಚರ್ಯ ಹೇಳ್ತೀನಿ ಮಡಿವಾಳಪ್ಪನವರನ್ನ ಕಿತ್ತೂರು ನಾಡಿನೊಳಗೆ ಕರ್ಕೊಂಡು ಬರ್ಬೇಕಾದ್ರ ಹೂವ ಹಳದಿ ಹಾಸಿ ಒಳಗೆ ಕರ್ಕೊಂಡು ಬಂದ್ರು ಸನ್ಮಾನ ಮಾಡಿದ ಬಳಿಕ ಕಾಶಿಗೆ ಹೋಗ್ಬೇಕು ಅಂತ ಆಸೆ ಆಯ್ತು ಅವತ್ತಿನ ಕಾಲಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಕ್ ಕಾಶಿಗೆ ಹೋಗ್ಬೇಕು ಅಲ್ಲಿ ಬಿಟ್ಟರೆ ಬೇರೆ ಕಡೆ ಹೋಗಕ್ ಇದ್ದಿದ್ದಿಲ್ಲ ಅವಾಗ ಅರಮನೆ ಒಳಗೆ ಏನು ತೀರ್ಮಾನ ಮಾಡಿದ್ರು ಅಂತಂದ್ರ ಕಾಶಿಗೆ ಹೋಗ್ಬೇಕಾದ್ರೆ ಹಣ ಬೇಕಲ್ಲ ಆ ಅರಮನೆಯೊಳಗ ತಯಾರಿ ಆಯ್ತು ಪ್ರಭುದೇವರು ಹೇಳ್ತಾರ ಮಡಿವಾಳಪ್ಪ ಹೆಚ್ಚಿನ ವಿದ್ಯಾ ಕಲಿಯಾಕ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಕಾಶಿಗೆ ಹೋಗ್ಬೇಕು ಅಂತ ತಿಳ್ಕೊಂಡು ತೀರ್ಮಾನ ಆಯ್ತು ತೀರ್ಮಾನ ಆದ್ಮೇಲೆ ಮಡಿವಾಳಪ್ಪನನ್ನ ಕಾಶಿಗೆ ಕಳಿಸಿದ್ರು ವಿದ್ಯಾಭ್ಯಾಸ ಮಾಡಕ್ ಕಳಿಸಿದ್ರು ಆ ಕಾಶಿಯೊಳಗ ಒಂದು ಘಟನೆ ಆಗುತ್ತದೆ ಏನು ಅಂತಂದ್ರ ಒಬ್ಬ ಬಾಳ ತಿಳಿದವ ಬಾಳ ಶಾಣೆ ಬಿದ್ದಾವ ಕಾಶಿಯೊಳಗ ಬಂದು ಯಾರು ನನ್ನನ್ನು ಸೋಲಿಸ್ತೀರಿ ಅಂತವರಿಗೆ ನಾ ಶರಣಾಗತ ಆಗ್ತೀನಿ ಅಂತ ಅವ್ನ ಪ್ರಶ್ನೆ ಏನು ಹೌದು ಇದ್ದದ್ದನ್ನ ಅಲ್ಲ ಮಾಡ್ತೀನಿ ಅಲ್ಲಿ ಇದ್ದದ್ದನ್ನ ಹೌದು ಮಾಡ್ತೀನಿ ನಾನು ಯಾರು ನನ್ನ ಮುಂದೆ ಬರ್ತೀನಿ ಬರ್ರಿ ಅಂತ ತಿಳ್ಕೊಂಡು ಕಾಶಿಯೊಳಗೆ ಇಡೀ ಓಣಿಯಾಗೆಲ್ಲ ಅಡ್ಡಾಡಕಂತ ಈ ಹುಡುಗರು ನಿಮ್ಮೂರಲ್ಲಿ ನಿಮ್ಮ ಊರಾನ ಹುಡುಗರು ಅದಾವ ಬಿಟ್ಟು ಶಾಲೆ ಅದಾವ ಇವತ್ತು ಸಂಜೆ ಮುಂದೆ ನಮ್ಮ ರೂಮಿನ ಮುಂದೆ ಕೂತು ಅಮೃತ ಪರಮಾಮೃತ ಹಾಡಕತ್ತಾರ ಯಾರು ನಮ್ಮ ಗವಾಯಿನಿ ಹಾಡಕತ್ತಾರ ನಾವೇ ನಮ್ಮ ರೂಮಿನ ಬಾಕಿ ಮುಂದೆ ಕೂತು ಹಾಡಕತ್ತಾರ ಹೌದು ಕಾಶಿ ಒಳಗ ಓಣಿಯಾಗೋ ಸಹಿತ ಅವ್ರ ಪ್ರಚಾರ ನಡೀತು ಈ ಕಾಶಿ ಒಳಗೆ ಯಾರು ಶಾಣೆ ಹೋದ್ರಿ ಬರ್ರಿ ನನ್ನ ಮುಂದ ಯಾರು ಹೌದಂತೀನಿ ನಾ ಅಲ್ಲಂತ ವಾದ ಮಾಡ್ತೀನಿ ಅಲ್ಲಂದ್ರ ಹೌದಂತ ವಾದ ಮಾಡ್ತೀನಿ ಅಂತಂದ್ರು ಯಾರು ಹೋಗ್ತಾರ್ರಿ ಅಂತವ್ರ ಮುಂದ ನಿಮ್ಗೆ ತಿಳಿತಾಗಿದ್ರ ಅರ್ಥ ಯಾರು ನೀವು ಹೌದಂತೀರಿ ನಾ ಅಲ್ಲಂತ ಸಾಧಿಸ್ತೀನಿ ಯಾರು ಅಲ್ಲಂತೀರಿ ನಾ ಹೌದಂತ ಸಾಧಿಸ್ತೀನಿ ಬರ್ರಿ ಯಾರು ಬರ್ತೀರಿ ಬರ್ರಿ ಅಂತ ತಿಳ್ಕೊಂಡು ಇಡೀ ಕಾಶಿ ಊರಾಗಲೇ ಅಡ್ಡಾಡ್ದ ಯಾರು ಬರ್ಲಿಲ್ಲ ಯಾರೋ ಒಬ್ರು ಬಂದು ಆ ಗುರುಕುಲದೊಳಗೆ ಕಳೆಯುವಂತ ಮಡಿವಾಳಪ್ಪನವ್ರ ಮುಂದೆ ಈ ಸುದ್ದಿ ಹೇಳಿದ್ರು ಏನ್ರಿ ಒಬ್ಬ ಬಂದಾನ ಈ ಹೌದು ಇದ್ದಿದ್ದ ಅಲ್ಲ ಮಾಡ್ತಾನಂತ ಅಲ್ಲಿ ಇದ್ದಿದ್ದ ಹೌದು ಮಾಡ್ತಾನಂತ ಅಂದ್ರು ನನ್ ಭೇಟಿ ಮಾಡಿಸು ಅಂತಂದ ಏಟು ಹುಡುಗ 13 ವರ್ಷದ ಹುಡುಗ 13 ವರ್ಷದ ಹುಡುಗ ನನ್ನನ್ನು ಭೇಟಿ ಮಾಡಿಸು ಅಂತ ತಿಳ್ಕೊಂಡು ಅಂದ ಒಳಗೆ ಆ ಯಾವ ಇತ್ತಲ್ಲ ಅವ್ನ ಬಳಿ ಅವ್ರು ಕರ್ಕೊಂಡು ಹೋದ್ರು ಮಡಿವಾಳಪ್ಪನವ್ರನ್ನ ಕರ್ಕೊಂಡು ಹೋದ್ರು ಅವ ಈ ಹುಡುಗನ್ ನೋಡಿ ಎಂತೆಂತವ್ರು ಮಕಾಡಿ ಮಕ್ಕೊಂಡಾರ ಇವ ಏನ್ ನನ್ನ ಕೂಡ ವಾದ ಮಾಡ್ತಾನ ನೀ ಏನ್ ವಾದ ಮಾಡ್ತೀವೋ ನನ್ನ ಕೂಡ ಅಂತ ಕೇಳ್ದವ ಗರ್ವದೊಳಗೆ ನೀವ್ ಏನಂತೀರಿ ಅದನ್ನ ವಾದ ಮಾಡ್ತೀನಿ ನೀ ಹೌದಂದ್ರ ಅಲ್ಲಂತೀನಿ ಅಲ್ಲಂದ್ರ ಹೌದಂತೀನಿ ಏನು ವಾದ ಮಾಡ್ತೀನಿ ನೀವೇನಂತೀರಿ ಅನ್ರಿ ಅಂತಂದ್ರೆ ನೀ ಬೇಕಾದ ಕೇಳು ನಾ ಅದನ್ನ ಅಲ್ಲಂತ ವಾದ ಮಾಡ್ತೀನಿ ಅಂದಾಗ ಗರ್ಗದ ಮಡಿವಾಳಪ್ಪನವ್ರು ಅಂದ್ರು ನಿಮ್ಮ ತಾಯಿ ಪತಿವೃತ್ತಿ ಅಂತ ನಾ ವಾದ ಮಾಡ್ತೀನಿ ನೀವು ಅಲ್ಲಂತ ಮಾಡ್ರಿ ಅಂದ್ರು ನೋಡಿ
ನಿಮ್ಮ ತಾಯಿ ಪತಿವೃತ ಅನ್ನೋದನ್ನ ನಾ ವಾದ ಮಾಡ್ತೀನಿ, ಸರಿ ಅಂತ ನಾ ವಾದ ಮಾಡ್ತೀನಿ, ಇದನ್ನ ಅಲ್ಲ ಮಾಡ್ರಿ ಅಂದ್ಕೊಳ್ಳಿ. ಹೆಂಗ್ ಮಾಡ್ಬೇಕವ? ಹೆಂಗ್ ಮಾಡ್ಬೇಕು? ನಿಮ್ಮ ತಾಯಿ ಪತಿವೃತ ಅನ್ನೋದನ್ನ ನಾ ವಾದ ಮಾಡ್ತೀನಿ, ನಾ ಕರೆ ಅಂತ ಒಪ್ಕೊಂತೀನಿ, ಇದನ್ನ ನೀವು ಅಲ್ಲ ಮಾಡ್ರಿ ಅಂತಂದಾಗ ಮಾಡ್ಬೇಕೇನವ? ನಿಮಗ್ ಗೊತ್ತಿರ್ಲಿ ತಾಯಿ, ಹೆಣ್ಣು ಮಕ್ಕಳ ಬಲ್ಲಿ ಎಂತ ಶಕ್ತಿ ಇರ್ತೈತೆ ಅಂದ್ರ ಈ ಜಗತ್ತಿನ ಇತಿಹಾಸದೊಳಗ ನಿಮ್ಮಂತ ಶಕ್ತಿ ಯಾವ ಯೋಗಿಗಳ ಕೈಯಾಗೂ ಇಲ್ಲ. ಭಕ್ತಿಯೊಳಗ ಎಷ್ಟು ಭಕ್ತಿ ಅದಾವಲ್ಲ ಅದರೊಳಗ ಪತಿಭಕ್ತಿ ಅನ್ನೋದು ಸಹಿತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಬ್ಬ ಪತಿವೃತ ಹೆಣ್ಮಗಳು ನಿಜವಾಗ್ಲೂ ಜೀವನದೊಳಗ ಆಚರಣೆ ಮಾಡಬೇಕಾದಂತ ಪತಿಭಕ್ತಿ ಅಂತ ಬರ್ತದೆ. ಪತಿವೃತ ಧರ್ಮ ಅಂದ್ರ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಎಂತದ್ದು ಅಂತಂದ್ರೆ ಸೂರ್ಯ ಚಂದ್ರಾದಿಗಳ ನಿಂತಾರ್ರಿ, ಅದ್ರ ಕೈಯಾಗ ಸೂರ್ಯ ಚಂದ್ರಾದಿಗಳ ನಿಂತಾರ. ಅನುಸೂಯನ ಕಥೆ ನಿಮ್ಗೆ ಗೊತ್ತೈತೋ ಇಲ್ಲೋ ಗೊತ್ತಿಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಆಕಿನ ಕೈಯಾಗ ಕೂಸಾಗಿ ಆಡ್ಯಾರ. ಹರಿವ ಹಾವನ್ನು ನಿಂದಿರ್ಸ್ಯಾರ, ಏನು ಬೇಕಾದ್ರೂ ಸಹಿತ ಮಾಡ್ಯಾರ. ಪತಿವೃತ ಧರ್ಮದೊಳಗೆ ಎಷ್ಟು ತಾಕತ್ತೈತೆ ಅಂತಂದ್ರ ನಿಮಗೊಂದು ಮಾತು ಹೇಳ್ತೇನೆ ನಾನು, ಹೆಣ್ಣು ಮಕ್ಕಳಿಗೆ ಯಾವ ದೇವಸ್ಥಾನನೂ ಬೇಡ, ನೀವು ಯಾವ ದೇವಸ್ಥಾನನೂ ಬೇಡ. ಮಾಡಿಕೊಂಡ ಗಂಡನಿಗೆ ನೀವು ನಿಜವಾಗ್ಲೂ ಪ್ರತಿಭಕ್ತಿ ಮಾಡಿದ್ರಿ ಅಂತಂದ್ರ ನೀವೇ ದೇವರಾಗ್ತೀರಿ. ನೋಡ್ರಿ, ಆಶ್ಚರ್ಯ ಹೇಳ್ತೀನಿ, ಮಡಿವಾಳಪ್ಪನವ್ರ ಬಾಯಾಗ ಆ ಮಾತು ಬಂತು, ನಿಮ್ಮ ತಾಯಿ ಪತಿವೃತ ಅಂತ ನಾ ಅಂತೀನಿ, ಅಲ್ಲ ಮಾಡ್ರಿ ಅಂತಂದಾಗ ಅವ ಏನು ಅಲ್ಲ ಮಾಡ್ಬೇಕು? ಏನಲ್ಲ ಅವ ಹೇಳ್ದ, ಯಪ್ಪ ನೀನ್ ನೋಡಾಕ್ ಸಣ್ಣವದಿ ಕರೆ, ಇದನ್ನ ನನ್ನ ಕಡೆಯಿಂದ ಅಲ್ಲ ಮಾಡಕ್ ಆಗುದಿಲ್ಲ, ನನ್ ತಪ್ಪಾಯ್ತು ಅಂತ ತಿಳಿಬಾಗಿಂದಂತ ಆ ಕಾಶಿಯೊಳಗ 9 ವರ್ಷಗಳ ಕಾಲ ಗುರುಕುಲದೊಳಗಿದ್ದು ಅಭ್ಯಾಸ ಮುಗಿಸ್ತಾರ ಮಡಿವಾಳಪ್ಪನವರು. 9 ವರ್ಷ ಆ ಗುರುಕುಲದೊಳಗ ಅಭ್ಯಾಸ ಮುಗಿಸಿದ್ರು. ದುರಂತ ಏನಾಯ್ತು ಅಂತಂದ್ರ ಅಲ್ಲೇನು ಕಲ್ಮಠಕ್ಕ ಆ ಕಿತ್ತೂರು ನಾಡಿನೊಳಗ ಕಲ್ಮಠ ಇತ್ತಲ್ಲ, ಕಿತ್ತೂರು ನಾಡಿನೊಳಗ ದೊರೆ ಇತ್ತಲ್ಲ, ಮಲ್ಲ ಸಜ್ಜ ದೇಸಾಯಿ ತೀರ್ಕೊಂಡು ಬಿಟ್ಟ. ಈ ಸುದ್ದಿ ಮಡಿವಾಳಪ್ಪನವರಿಗೆ ದೂರದ ಕಾಶಿಯೊಳಗಿದ್ದ ಮಡಿವಾಳಪ್ಪನವರಿಗೆ ಹೋಗಿ ಹುಟ್ಟಿತು. ಯಾವ ಚೆನ್ನಮ್ಮ ತಾಯಿ ರುದ್ರಮ್ಮ ತಾಯಿ ಗಂಡನನ್ನ ಕಳ್ಕೊಂಡು ದುಃಖ ಸಾಗರದೊಳಗ ಇಡೀ ನಾಡಿನ ಜನತೆ ಇತ್ತು. ಹೆಣ್ಣಿಗೆ ಗಂಡ ಅನ್ನೋದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ನಿಮಗೊಂದು ಮಾತು ಹೇಳ್ತೀರ, ಜೀವನದೊಳಗೆ ಏನು ಕಳ್ಕೊಂಡ್ರೂ ಚಿಂತಿಲ್ಲ, ಮುತ್ತೈದೆತನ ಅನ್ನೋದು ಹೋಯ್ತು ಅಂತಂದ್ರೆ ಹೆಣ್ಣಿನ ಜೀವನ ಅಂತಕ್ಕಂಥದ್ದು ಬಹಳ ಕಷ್ಟದ ಜೀವನ. ನಿಮಗೊಂದು ಮಾತು ಹೇಳ್ತೀನಿ ನಾನು, ಒಬ್ಬ ಹೆಣ್ಮಗಳು ಬಹಳ ಚಂದ ಕಾಣ್ತಾಳ ಅಂತಂದ್ರ ಆಕಿ ಬೆಳ್ಳಗದಾಳ, ಆಕಿ ನೋಡಾಕ ರೂಪವತಿ ಅದಾಳ ಅಂತ ಚಂದ ಕಾಣಂಗಿಲ್ಲ. ಆಕಿಗೆ ಮುತ್ತೈದೆತನದ ಸಂಕೇತ ಏನದಾವ ನೋಡ್ರಿ, ಹಣಿಯೊಳಗ ಕುಂಕುಮ, ಅರಿಶಿಣ, ಕೈಯಾಗ ಬಳಿ, ಕಾಲೊಳಗ ಕಾಲುಂಗ್ರ, ತಲೆಯೊಳಗ ಹೂವ, ಇವು ಎಲ್ಲ ಹೋದಾಗ ಎದ್ರ ಬದುಕದು, ಯಾತ್ರ ಬದುಕದು? ಜನಪದದೊಳಗೆ ಬರೀತಾರೆ, ಹತ್ತಿ ಕಡಿಗೆ ಬತ್ತಿ ಕಡಿಗೆ ಭಾವನೂರ ಬಸವನೂರ ಕೈ ಕೈ ಧೋಳ್ಗೈ ಪಂಚಂ ಪಗಡಮ್ಮ ಪಂಚಪೀಠದ ಜಗದ್ಗುರುಗಳ ಕೋನವಳ್ಯಮ್ಮ. ಹತ್ತಿ ಕಡಿಗೆ ಬತ್ತಿ ಕಡಿಗೆ ಭಾವನೂರ ಬಸವನೂರ ಕೈ ಕೈ ಧೋಳ್ಗೈ ಪಂಚಂ ಪಗಡಮ್ಮ ಪಂಚಪೀಠದ ಜಗದ್ಗುರುಗಳ ಕೋನವಳ್ಯಮ್ಮ. ಪಂಚಪೀಠದ ಜಗದ್ಗುರುಗಳ ಕೋನವಳ್ಯಮ್ಮ. ಕೈಯಲ್ಲಿರುವ ಹಸಿರು ಬಳೆಗಳ ಕೋನವ ಕೇಳಮ್ಮ.
ಪಗಡಂ ಎದಿಮೆಲ ಮಿಂಚು ಜಗದ್ಗುರು ಕುಂಕುಮ ಇದು ಹುಡುಗರಾಟವಮ್ಮ ಇದು ಹುಡುಗರಾಟವಮ್ಮ ಉಜ್ಜಯಿನಿ ಗುರುತು ನಿಮ್ಮ ಹಣೆಯಲ್ಲಿ ಕುಂಕುಮ ನೋಡಮ್ಮ ಅದಕ್ಕೆ ಮುತ್ತೈದೆ ಎಂದು ನಿನಗ ಹರಸಿ ಕಳಿಸಾರಮ್ಮ ಉಜ್ಜಯಿನಿ ಗುರುತು ನಿಮ್ಮ ಹಣೆಯಲ್ಲಿ ಕುಂಕುಮ ನೋಡಮ್ಮ ಅದಕ್ಕೆ ಮುತ್ತೈದೆ ಎಂದು ನಿನಗ ಹರಸಿ ಕಳಿಸಾರಮ್ಮ ಮುತ್ತೈದೆ ಪಡೆದು ಲಿಂಗ ಪೀಠಕ ನೀನು ನೆನೆಯಮ್ಮ ಮುತ್ತೈದೆ ಪಡೆದು ಲಿಂಗ ಪೀಠಕ ನೀನು ನೆನೆಯಮ್ಮ ಜಗದ್ಗುರುಗಳ ಪ್ರೀತಿಯ ಮಗಳಾಗಿ ಜಗದ್ಗುರುಗಳ ಪ್ರೀತಿಯ ಮಗಳಾಗಿ ಬಾಳಬೇಕಮ್ಮ ಬತ್ತಿ ಕಡಿ ಭಾವನೋರ ಬಸವನೋರ ಕೈ ಕೈ ಧೂಳ್ಗೈ ಪಂಚಂ ಪಗಡಂ ಎದಿಮೆಲ ಮಿಂಚು ಜಗದ್ಗುರು ಕುಂಕುಮ ಇದು ಹುಡುಗರಾಟವಮ್ಮ ಇದು ಹುಡುಗರಾಟವಮ್ಮ ದೇಹಾರ ಗುರುತು ನೀಲಿಯ ಚಿಹ್ನೆ ಇರುವುದು ನೋಡಮ್ಮ ನಿನ್ನ ಕೊರಳಲ್ಲಿರುವ ಮಾಂಗಲ್ಯ ಸರವು ಕರಿಮಣಿ ನೋಡಮ್ಮ ದೇಹಾರ ಗುರುತು ನೀಲಿಯ ಚಿಹ್ನೆ ಇರುವುದು ನೋಡಮ್ಮ ನಿಮ್ಮ ಕೊರಳಲ್ಲಿರುವ ಮಾಂಗಲ್ಯ ಸರವು ಕರಿಮಣಿ ನೋಡಮ್ಮ ಇದನ್ನು ಕಳೆದರೆ ಜಗದಲ್ಲಿ ನಿನಗ ಮಾನ ಇಲ್ಲವಮ್ಮ ಇದನ್ನು ಕಳೆದರೆ ಜಗದಲ್ಲಿ ನಿನಗ ಮಾನ ಇಲ್ಲವಮ್ಮ ಮುತ್ತೈದೆ ತನಕ ಕಪ್ಪು ಚುಕ್ಕೆಯ ಮುತ್ತೈದೆ ತನಕ ಕಪ್ಪು ಚುಕ್ಕೆಯ ಬರಬಾರದು ನೋಡಮ್ಮ ಬತ್ತಿ ಗಡಿ ಭಾವನೋರ ಬಸವನೋರ ಕೈ ಕೈ ಧೂಳ್ಗೈ ಪಂಚಂ ಪಗಡಂ ಎದಿಮೆಲ ಮಿಂಚು ಜಗದ್ಗುರು ಕುಂಕುಮ ಇದು ಹುಡುಗರಾಟವಮ್ಮ ಇದು ಹುಡುಗರಾಟವಮ್ಮ ಶ್ರೀಶೈಲ ಗುರುತು ಬಿಳಿಯ ಚಿಹ್ನೆ ಇರುವುದು ನೋಡಮ್ಮ ನಿಮ್ಮ ಕಾಲಲ್ಲಿ ಕಾಲುಂಗುರಿರುವುದು ಶ್ರೀಶೈಲ ಗುರುತಮ್ಮ ಶ್ರೀಶೈಲ ಗುರುತು ಬಿಳಿಯ ಚಿಹ್ನೆ ಇರುವುದು ನೋಡಮ್ಮ ನಿಮ್ಮ ಕಾಲಲ್ಲಿ ಕಾಲುಂಗುರಿರುವುದು ಶ್ರೀಶೈಲ ಗುರುತಮ್ಮ ಕಾಶಿಯ ಗುರುತು ನಿಮ್ಮ ಕೈಯಲ್ಲಿರೋ ಹಳದಿ ಕಕ್ಕಡವಮ್ಮ ಕಾಶಿಯ ಗುರುತು ನಿಮ್ಮ ಕೈಯಲ್ಲಿರುವ ಹಳದಿ ಕಕ್ಕಡಮ್ಮ ಮುತ್ತೈದೆ ಪಡೆದು ಪಂಚಮಚಾರ್ಯರ ಮುತ್ತೈದೆ ಪಡೆದು ಪಂಚಮಚಾರ್ಯರ ಪೀಠಕ್ಕೆ ನೆನೆಯಮ್ಮ ಬತ್ತಿ ಕಡಿಗೆ ಭಾವನೋರ ಬಸವನೋರ ಕೈ ಕೈ ಧೂಳ್ಗೈ ಪಂಚಂ ಪಗಡಂ ಎದಿಮೆಲ ಮಿಂಚು ಜಗದ್ಗುರು ಕುಂಕುಮ ಇದು ಹುಡುಗರಾಟವಮ್ಮ ಇದು ಹುಡುಗರಾಟವಮ್ಮ ಬತ್ತಿ ಕಡಿಗೆ ಭಾವನೋರ ಬಸವನೋರ ಕೈ ಕೈ ಧೂಳ್ಗೈ ಪಂಚಂ ಪಗಡಂ ಎದಿಮೆಲ ಮಿಂಚು ಜಗದ್ಗುರು ಕುಂಕುಮ ಇದು ಹುಡುಗರಾಟವಮ್ಮ ಇದು ಹುಡುಗರಾಟವಮ್ಮ ಇದು ಹುಡುಗರಾಟವಮ್ಮ ಶಿವಸಂಪ್ರದಾಯ ನಮ ಪಾರ್ವದೇವತ ಶಿವ ಹರ ಹರ ಮಹಾದೇವ ಕಿತ್ತೂರು ನಾಡಿನೊಳಗ ಯಾವಾಗ ಮಲ್ಲ ಸಜ್ಜ ದೇಸಾಯಿ ತೀರಿ ಹೋದ, ರಾಜ ತೀರಿ ಹೋದ, ಅರಮನೆಯಿಂದ ಬಳಿಕ ರಾಜ ಇರಬೇಕು.
ಹೆಣ್ಣಿಗೆ ಗಂಡ ಹೆಂಗಿರ್ಬೇಕು, ಒಂದು ಅರಮನೆಗೆ ರಾಜ ಅನ್ನುವಂಥವನು ಇರಬೇಕು. ರಾಜ ಇಲ್ಲ ಅಂತಂದ್ರೆ ಅರಮನೆ ಅನಿಸ್ಕೊಳ್ಳಂಗಿಲ್ಲ. ಮನೆಯೊಳಗೆ ಒಬ್ಬ ಹಿರಿಯ ಇರ್ಲಿಲ್ಲ ಅಂತಂದ್ರೆ ಆ ಮನೆ ಅನಿಸ್ಕೊಳ್ಳಂಗಿಲ್ಲ. ಮಠದಾಗ ಒಬ್ಬರು ಸ್ವಾಮಿಗಳು ಇರಬೇಕು. ಈಗ ದೇವಸ್ಥಾನಕ್ಕೆ ಹೋದಾಗ ದೇವರೇ ಇಲ್ಲ ಅಂದ್ರೆ ಯಾವ ದೇವಸ್ಥಾನಕ್ಕೆ ಹೋಗಿ ಏನ್ ಮಾಡೋರು? ಅರಮನೆಯೊಳಗೆ ರಾಜನೇ ಇಲ್ಲ ಅಂದ್ರೆ ಅರಮನೆ ಹೆಂಗ ಅನಿಸ್ಕೊಂತೈತಿ? ಶೋಕ ಸಾಗರದೊಳಗೆ ಕಿತ್ತೂರಿನ ಜನ ಇರುವಂತ ಸಂದರ್ಭದೊಳಗ ದೂರದ ಕಾಶಿಯಿಂದ ಮಡಿವಾಳಪ್ಪನವರಿಗೆ ಸುದ್ದಿ ಹೋಯಿತು. ಯಾವ ಕಿತ್ತೂರು ನಾಡಿನ ದೊರೆಯಾಗಿರ್ತಕ್ಕಂಥ ಮಲ್ಲಸಜ್ಜೆ ದೇಸಾಯಿ ತೀರಿ ಹೋದ ಅಂತ ಸುದ್ದಿ ಹೋಯಿತು. ಅನಿವಾರ್ಯ ಕಾರಣಾಂತರಗಳಿಂದ ಕಾಶಿಯನ್ನ ಬಿಟ್ಟು ಬರಬೇಕಾಯ್ತು. ಮುಂದೆ ಏನಾಗತೈತಿ ಅನ್ನುವಂತ ವಿಚಾರವನ್ನ ನಾಳೆ ದಿವಸ ನಾವು ನೀವುಗಳೆಲ್ಲ ಅರ್ಥ ಮಾಡಿಕೊಳ್ಳೋಣ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸಿ, 2 ವರ್ಷಗಳಿಂದ ಅನಿವಾರ್ಯ ಕಾರಣಾಂತರಗಳಿಂದ ಮುತ್ತೈದರಿಗೆ ಉಡಿ ತುಂಬುವಂತ ಕಾರ್ಯಕ್ರಮ ಕಮಿಟಿಯವರು ನಿರ್ಧರಿಸಿದ್ರು. ಈ ವರ್ಷ 3ನೇ ತಾರೀಕಿನ ದಿವಸ ನಿಮಗೆಲ್ಲ ತಾಯಂದಿರಿಗೆ ಮುತ್ತೈತನದ ಉಡಿ ತುಂಬುವಂತ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡಾರೆ ಅನ್ನುವಂತ ಮಾತನ್ನ ತಮ್ಮಗಳಿಗೆ ತಿಳಿಸಿ, ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳಬೇಕು ಅನ್ನುವಂತ ವಿಚಾರವನ್ನ ತಿಳಿಸಿ ಮುಂದಿನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ತಾರೆ. ನಾಳೆಯಿಂದ ದಯಮಾಡಿ ಸರಿಯಾಗಿ 7:30 ಗಂಟೆ ಅನ್ನೋದಕ್ಕೆ ನೀವೆಲ್ಲರೂ ಕೂಡ ಇಲ್ಲಿ ಇದ್ದೀರಿ ಅಂತಂದ್ರೆ 9 ಗಂಟೆಗೆ ಪುರಾಣ ಮಹಾಮಂಗಲ